ಶ್ರಾವಣಿ ಅವರೇ, ಅಂಜನ್ ಅವರೇ, ನಮಸ್ತೆ. ನಾನು ತೆಲುಗು ಫಿಲ್ಮ್ಸ್ನ ತಕ್ಕ ಮಟ್ಟಿಗೆ ಫಾಲೋ ಮಾಡ್ತಾನೆ ಬರ್ತೀನಿ. ಅಫ್ಕೋರ್ಸ್ ಲವ್ ರೆಡ್ಡಿ ಅಂತ ಹೆಸರು ಬಿದ್ದಿತ್ತು ಕಿವಿಗೆ, ಆದರೆ ಈ ಥಿಯೇಟರ್ ವಿಸಿಟ್ ಆಗುವಾಗ ಒಂದು ಸ್ವಲ್ಪ ಕೆಯೋಸ್ ಉಂಟಾಯ್ತಲ್ಲ, ಅದರಿಂದ ಅದೊಂದು ಕಾಂಟ್ರವರ್ಸಿಯ ರೀತಿಯಲ್ಲಿ ಹೋಯಿತು. ಆಗ ಆ್ಯಕ್ಚುಲಿ ಸುಮಾರು ಜನರ ಹಾಗೆ ನನ್ನ ಕಣ್ಣಿಗೂ ಬಿತ್ತು, ಕಿವಿಗೆ ಬಿದ್ದಿದ್ದು ಕಣ್ಣಿಗೂ ಬಿತ್ತು, ಸೇಯಿಂಗ್ ದಟ್ ಓಕೆ ಲವ್ ರೆಡ್ಡಿ ಬರ್ತಾ ಇದೆ ಅಂತ. ಅದರಲ್ಲಿ ನನಗೆ ಇವರು NT ರಾಮಸ್ವಾಮಿ ಅವರು ನಟಿಸಿದ್ದಾರೆ ಅನ್ನೋದು ಖುಷಿ ಆಗುತ್ತೆ, ಪರವಾಗಿಲ್ಲ ತೆಲುಗುಲಿ ಇವ್ರಿಗೊಂದು ಅವಕಾಶ ಸಿಕ್ಕಿದೆ ಅಂತ. ಅದಾದಮೇಲೆ ಸುಮಾರು ದಿನ ಆದಮೇಲೆ ನನಗೆ ನಮ್ಮ PR ಅವ್ರು ಹೇಳಿದ್ರು, ಇಲ್ಲ ಈ ಥರ ಒಂದು ಫಿಲಮ್ ಬರ್ತಾ ಇದೆ, ಇಂಟರ್ವ್ಯೂ ಮಾಡ್ತೀರಾ ಅಂತ. ಇದು ತೆಲುಗು ಫಿಲಮ್ ಅಲ್ವಾ, ಕನ್ನಡದಲ್ಲಿ ಬರ್ತಾ ಇದೆಯಾ ಅಂತ ಅಂದ್ಕೊಂಡೆ. ಅದಾದಮೇಲೆ ಅಫ್ಕೋರ್ಸ್ ನೋಡ್ತಾ ಹೋದೆ ಏನೇನು ಮಾಡಿದ್ದೀನಿ ಅಂತ. ನನಗೆ ಅನ್ಸೋದು ಇದು ನಿಮ್ಮ ಡೆಬ್ಯೂ ಫಿಲ್ಮ್ ಅಲ್ವಾ? ಡೆಬ್ಯೂ ಫಿಲ್ಮ್ ನಿಮ್ದು ಡೆಬ್ಯೂ. ಪ್ರೊಡಕ್ಷನ್ಗೆ ಡೆಬ್ಯೂ ಅಂದ್ರೆ ನಾವೆಲ್ಲ ಏನೋ ನೋಡ್ಕೊಂಡ್ರು. ಸೊ ಎಲ್ಲರೂ ಹೊಸಬರೇ ಆದ್ರೂ ಕೂಡ ನನ್ನ ಪ್ರಕಾರ ಇಟ್ಸ್ ವೆರಿ ಅನ್ಲೈಕ್ ಅ ನ್ಯೂ ಕಮರ್ಸ್ ಆರ್ ಅ ನ್ಯೂ ಟೀಮ್ಸ್ ಫಿಲ್ಮ್ ಅಂತ. ನಂಗೆ ದಯವಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಬಿಕಾಸ್ ಆಲ್ದೋ ಯು ಆರ್ ಸೇಯಿಂಗ್ ನಮ್ಗೆ ಇನ್ನೂ ಸಪೋರ್ಟ್ ಬೇಕು, ಸಪೋರ್ಟ್ ಸಿಕ್ಕರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ನೀವು ಹೇಳೋದಾದ್ರೂ ಕೂಡ, ನೀವು ಯಾವ ಹಂತಕ್ಕೆ ಬಂದಿದ್ದೀರೋ ನಿಮ್ಮ ರಿಲೀಸಿಗೆ ಮುಂಚೆ, ಯು ವುಡ್ ಅಗ್ರಿ 90% of the new teams cannot even reach a point. Dream of that, it, yeah. That you have reached. So ಅದರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಬಟ್ ಅದೆಲ್ಲದಕ್ಕೂ ಮುಂಚೆ ಇದು ಗೌರಿಬಿದನೂರ, ಚಿಕ್ಕಮಗಳೂರ, ಇದು ಚಿಕ್ಕಬಳ್ಳಾಪುರ, ಯಾವ್ದಿದು, ಯಾವ ಪ್ರಾಂತ್ಯದ ಇದು ಕತೆ? ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಲಿ ಒಂದು ನಡೆದಿರ್ತಕ್ಕಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. ಸರಿ. ನಂದು ಗೌರಿಬಿದನೂರು. ಸರಿ. ನಿಮ್ದು ಗೌರಿಬಿದನೂರು. ಓಕೆ 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 ಓಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಇಬ್ಬರದು. ಗಾಟ್ ಇಟ್. ಗೌರಿಬಿದನೂರು ಆಕ್ಚುಲಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದಾರಲ್ವಾ? ನಮ್ಮ ಸೀತಾರಾಮ್ ಸರ್. ಕರೆಕ್ಟ್. ಯಾರಪ್ಪ ಅನ್ಕೊಳ್ತಾರೆ. ಕರೆಕ್ಟ್. Tell me about Gauribidanur itself. It has a good mix of Kannada and Telugu alva? Yes sir. ಅಲ್ಲಿ ಈಗ ಫಾರ್ ಇನ್ಸ್ಟೆನ್ಸ್ ಯಾವ ರೀತಿಯ ಚಿತ್ರಗಳು ಓಡುತ್ತೆ ಅಲ್ಲಿ? ಮೋಸ್ಟ್ಲಿ ತೆಲುಗು. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಚಿಕ್ಕವಾಗಿದ್ದಾಗ ಪ್ರಾಬಬ್ಲಿ ತೆಲುಗು ಸಿನಿಮಾಗಳು ಜಾಸ್ತಿ ನೋಡ್ತಾ ಇದ್ರು. ಚಿರಂಜೀವಿ ಬಾಲಕೃಷ್ಣ ಎಲ್ಲ. ಬಟ್ ನಾನು ಮುಂಗಾರು ಬಳ್ಳಿ ಸಿನಿಮಾ 50 days ಓಡಿತ್ತಲ್ಲಿ, ದುನಿಯಾ ಓಡಿತ್ತು ಚೆನ್ನಾಗಿ. ಸೊ ಶಿವಣ್ಣ ಸರ್ ಸಿನಿಮಾಗಳು ಓಡ್ತಾ ಇತ್ತು, ಪುನೀತ್ ಸರ್ ಸಿನಿಮಾಗಳು ಓಡ್ತಾ ಇತ್ತು. ಈ ಥರ ಒಂದು ಹಲವು ಸ್ಟಾರ್ ಸಿನಿಮಾಗಳೆಲ್ಲ ಬರ್ತಾ ಇತ್ತು, ಚೆನ್ನಾಗಿ ಒಳ್ಳೆ ಯಶಸ್ಸು ಕಾಣ್ತಾ ಇತ್ತು, ಎಲ್ಲರೂ ಜನರು ಹೋಗಿ ನೋಡ್ತಾ ಇದ್ರು. ಬಟ್ ಒಂದು ವಿಭಿನ್ನತೆ ಅಂತೂ ಇದೆ ಸರ್ ಗೌರಿಬಿದನೂರಲ್ಲಿ. ಈಗ ಯಾಕಂತ ಹೇಳಿದ್ರೆ, ಈಗ ನಂದು ಗೌರಿಬಿದನೂರು ತಾಲೂಕು ಮೇಳ್ಯ ಗ್ರಾಮ. ನನ್ನ ಮನೆ ಇರೋದು ಕರ್ನಾಟಕದಲ್ಲಿ. ನಮ್ಮ ಮನೆ ಹಿಂದೆಗಡೆ ಒಂದು 500 ಮೀಟರ್ ಹೋದ್ರೆ ಆಂಧ್ರ. ಈವನ್ ಕೆಲವು ನಮ್ಮ ಹೊಲಗಳು ಕೂಡ ಆಂಧ್ರದಲ್ಲಿದೆ, ಕರ್ನಾಟಕದಲ್ಲಿದೆ. ಈಗ ನಮ್ಮ ತಾಯಿಗೆ ಕನ್ನಡ ಬರೋದಿಲ್ಲ, ಮಾತೃಭಾಷೆ ತೆಲುಗು. ನಮ್ಮವರಿಲ್ಲ, ಹೊಲದತ್ರ ಹೋಗಿದ್ದಾರೆ. ಇವೆರಡೇ ಮಾತು ಬರೋದು ಅಮ್ಮಗೆ. ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅಪ್ಪ ಮನೇಲಿಲ್ಲ, ಆಮೇಲೆ ಬನ್ನಿ ಅಷ್ಟೇ. ನಮ್ಮವರಿಲ್ಲ, ಹೊಲದತ್ರ ಹೋಗಿದ್ದಾರೆ. ಈ ಎರಡೇ ಮಾತು ಬರೋದು ಅಮ್ಮಗೆ. ಈಗ ನಮ್ಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಚಿಕ್ಕವಾಗ್ಲಿಂದನೂ ಮನೇಲಿ ಮಾತಾಡ್ತಾ ಬೆಳೆದು ತೆಲುಗು. ಬಟ್ ನಾವು ವ್ಯಾಸಂಗ ಮಾಡೋದು ಕನ್ನಡದಲ್ಲಿ. ಸ್ಕೂಲಿಂಗ್ ನಾನು ಸರ್ಕಾರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಓದಿರೋದು, 10th ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರೋದು. ಸೊ ಮಾತೃಭಾಷೆ ಕನ್ನಡ, ಮಾತೃಭಾಷೆ ತೆಲುಗು, ಜೀವನದ ಭಾಷೆ ಕನ್ನಡ. ದಟ್ ಇಟ್ ಸೆಲ್ಫ್ ಅಲ್ಲಿ ನಾವು ನಮ್ಮ ಪ್ಲೇಸ್ ಇನ್ ವಿಭಿನ್ನತೆ, ವೈವಿಧ್ಯಮಯತೆ ಅಂತ ಹೇಳ್ಬೋದು. ಆಕ್ಚುಲಿ ನೀವು ಭಾಷೆ ಬಗ್ಗೆ ಮಾತಾಡ್ತಿದ್ದೀರಿ, ಅದಕ್ಕೆ ನಾನು ಬರ್ತೀನಿ ಇದರಲ್ಲಿ. ಬಟ್ ನಿಮ್ದು ವಾಟ್ ಇಸ್ ಯುವರ್ ಬ್ಯಾಕ್ಗ್ರೌಂಡ್, ನಿಮ್ಮ ಕುಟುಂಬದ ಬ್ಯಾಕ್ಗ್ರೌಂಡ್? ಅಪ್ಪ ಅಮ್ಮ ವ್ಯವಸಾಯ, ಅಗ್ರಿಕಲ್ಚರ್ ಮಾಡ್ತಾರೆ. ಸರಿ. ನನಗೆ ನೀವು ಹೇಳಿ, ನಿಮ್ಮಿಬ್ರಿಗೂ ಮುಂಚೆನೆ ಗೊತ್ತಿತ್ತಾ? ಹಾ ಸರ್, ಗೊತ್ತು ಸರ್. 10 years ಇಂದ ಫ್ರೆಂಡ್ಸ್ ಸರ್. ನಾವಿಬ್ರು ಒಂದು 10 ವರ್ಷದಿಂದ ಗೊತ್ತು ನಾವಿಬ್ರು. ಅಂಡ್ ಆಲ್ಸೋ ನಮ್ಮ ತಂದೆಯವರು ಇವ್ರ ತಂದೆಯವರು ಸುಮಾರು ವರ್ಷಗಳಿಂದ ಗೊತ್ತು. ಅಕ್ಕಪಕ್ಕನೇ, ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ ನಮ್ದವ್ರದ್ದು. ಓಕೆ. ಗೌರಿಬಿದನೂರು ಹೇಗೆ ಇವಾಲ್ವ್ ಆಗಿದೆ ಕಳೆದ ಲೆಟ್ಸೆ 20 ವರ್ಷಗಳಲ್ಲಿ? ಸರ್, ಅವಾಗ ಟೆಂಟ್ಗಳಲ್ಲಿ ಮೂವಿ ನೋಡ್ತಿದ್ವಿ. ಚಿಕ್ಕವಾಗ ನಾವಿದ್ದಾಗ ನಮ್ಮ ಪೇರೆಂಟ್ಸ್ ಟೆಂಟಲ್ಲಿ ಕರ್ಕೊಂಡು ಹೋಗ್ತಿದ್ರು. ಚೆನ್ನಾಗಿ ಥಿಯೇಟರ್ಸ್ ಎಲ್ಲ ಆಗಿದೆ, ಕಾಂಪ್ಲೆಕ್ಸ್ ಎಲ್ಲ ಹಿಂಗೆಲ್ಲ ಬಂದಿದೆ, ಚೆನ್ನಾಗಿ ರೋಡ್ಸ್ ಆಗಿದೆ ನಮ್ಮ ಸೈಡೆಲ್ಲ. ಇವಾಗ ಚೆನ್ನಾಗಿ ಡೆವಲಪ್ ಆಗಿದೆ ಸರ್. ಎಲ್ಲರೂ ಇವಾಗ ಹೆಂಗಂದ್ರೆ, ಇವಾಗ ಏನೇನು ಪ್ಲಾಟ್ಸ್ ಮಾರ್ಬೇಕಂದ್ರೆ ಹೆಂಗಂದ್ರೆ, ಜಸ್ಟ್ 1 hour ಡ್ರೈವ್ ಫ್ರಮ್ ಏರ್ಪೋರ್ಟ್ ಅಂತ ಹೇಳ್ತಾರೆ ನಮ್ಮೂರಿಗೆಲ್ಲ. ಅಷ್ಟು ಚೆನ್ನಾಗಿರೋ ರೋಡ್ಸ್ ಇದಾವೆ, ಚೆನ್ನಾಗಿದೆ ಸರ್ ಎಲ್ಲರೂ. ನಿಮ್ಮ ಮನೆಯಲ್ಲೂ ಕನ್ನಡನೂ ಬರುತ್ತೆ, ತೆಲುಗುನೂ ಬರುತ್ತೆ? ಹಾ ಸರ್, ಅಮ್ಮ ಆಂಧ್ರ, ಅಪ್ಪ ಕರ್ನಾಟಕ. ವೆರಿ ಸಿಮಿಲರ್. ಅಂಡ್ ಈಗ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಸರ್. ಒಂದಷ್ಟು ಜನಕ್ಕೆ
ಅದರಿಂದ ತುಂಬ ಸಹಾಯ ಆಗ್ತಿದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್ ಥರ ಮಾಡ್ತಿದ್ದಾರೆ, ಗೌರಿಬಿದನೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಥರ ಒಂದಷ್ಟು ಒಳ್ಳೆ ಕಂಪ್ನಿಗಳು ಬಂದಿದೆ, ಬರ್ಜರ್ ಪೇಂಟ್ಸ್, ಜಾಕಿ ಇವೆಲ್ಲ. ಸೊ ಬಂದಿದೆ ಆಲ್ರೆಡಿ ಬಂದಿದೆ. ಇನ್ನೊಂದಷ್ಟು ಕಂಪ್ನಿಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾ ಶಿಫ್ಟ್ ಆದ್ರೆ ಬೆಂಗಳೂರಿಗೆ ಅಥವಾ ಅಲ್ಲೇ ಇದ್ದೀರಾ ಇನ್ನು? ಸರ್ ಅಪ್ಪ ಅಮ್ಮ ಅಲ್ಲೇ ಊರಲ್ಲಿ ಇರ್ತಾರೆ, ನಾನು ಹೈದರಾಬಾದಲ್ಲಿದ್ದೆ ಒಂದಷ್ಟು ವರ್ಷ, ಮತ್ತೆ ಬೆಂಗಳೂರಲ್ಲಿದ್ದೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ. ನೀವು? ನಾನು ಸೇಫ್ ಸರ್, ಅಮ್ಮ ಅಪ್ಪ ಅಲ್ಲೇ ಇರ್ತಾರೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ಕೆಲಸನೂ ಮಾಡ್ತೀರಿ ಅಲ್ವಾ? ಯಾ ಸರ್ ಬ್ಯಾಂಗ್ಳೂರಲ್ಲಿ. ಸರಿ. ಸಿನಿಮಾಗೆ ಬರಬೇಕು ಅನ್ನೋದು ವಾಸ್ ಇಟ್ ಆಲ್ವೇಸ್ ಪಾರ್ಟ್ ಆಫ್ ದ ಪ್ಲಾನ್? ನಾಟ್ ಇನ್ ಮೈ ಪ್ಲಾನ್ ಸರ್. ಅಂದರೆ ನಂಗೆ ಇತ್ತು ಆ್ಯಕ್ಟ್ ಮಾಡಬೇಕು, ಈ ಡ್ಯಾನ್ಸ್ ಆಗಲಿ ಕಲ್ಚರಲ್ಸ್ ಎಲ್ಲ ಆಗಲಿ, ನಾನು ಸ್ಕ್ರೀನಲ್ಲಿ ನೋಡ್ಕೋಬೇಕಂತ ಚಿಕ್ಕ ಆಸೆ ಇತ್ತಾಗಲಿ. ಅದು ಬಂದು ನಾನು ಮಾಡೋಕ್ಕೆ ಅಷ್ಟು ಧೈರ್ಯ ಸಾಲಿಲ್ಲ ಸರ್. ಬಿಕಾಸ್ ನಮ್ಮ ಬ್ಯಾಕ್ಗ್ರೌಂಡ್ ಆಗಲಿ, ನಾವು ಬೆಳೆದಿರೋದಾಗಲಿ, ಇವರೆಲ್ಲ ನನ್ನ ಫ್ರೆಂಡ್ಸ್ ಅಲ್ವಾ. ಸೊ ಫ್ರೆಂಡ್ಸ್ ಜೊತೆಲಿ ಮಾಡೋಣ, ಸೇಫ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಿನ್ನೆಯಿಂದ ಮಾತ್ರ ನಿಮ್ಮ ಚಿತ್ರದ ಕಾಂಟೆಂಟ್ ನಾನು ನೋಡ್ತಾ ಬಂದಿದ್ದೀನಿ. ನಿನ್ನೆ ನೋಡಿದೆ, ಇವತ್ತು ಬೆಳಿಗ್ಗೆ ನೋಡಿದೆ, ಇಲ್ಲಿ ಬಂದಾಗ ನಾನು ಇನ್ನೊಂದು ಇಂಟರ್ವ್ಯೂ ನಡೀತಾ ಇತ್ತು, ಅಲ್ಲೂ ನೀವು ಮಾತಾಡೋದು ನೋಡಿದೆ. ಯು ಆರ್ ಫ್ಯಾಬ್ಯುಲಸ್ ಇನ್ ಸ್ಪೀಚ್. ಅಂದ್ರೆ ಅಲ್ಲಿ ನೋಡಿದೆ, ಹೈದರಾಬಾದ್ ಪ್ರೆಸ್ ಮೀಟು ಅದು ನೋಡಿದೆ, ಆ ತೆಲುಗು ಮಾತಾಡ್ತೀರಿ, ನಿಮ್ಮ ಗೌರಿಬಿದನೂರು ತೆಲುಗು ಮಾತಾಡಲ್ಲ. ಇಲ್ಲಿ ಬಂದ್ರೆ ಪ್ರಾಪರ್ ಕನ್ನಡ ಮಾತಾಡ್ತಿದ್ದೀರಿ. ಈ ಮಾತುಗಾರಿಕೆ ಎಲ್ಲಿಂದ ಬಂತು ನಿಮ್ಗೆ? ಅದೇ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಲ್ವಾ, ಸೊ ಅದೇ ನನ್ನ ಸ್ಟ್ರೆಂತ್ ಸರ್. ಸರಿ, ಅದು ಕನ್ನಡ ಭಾಷೆ ಬರುತ್ತೆ ಅಂತ, ಮಾತು ಬರುತ್ತಲ್ಲ ನಿಮಗೆ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ಹೌ ಕಾನ್ಫಿಡೆಂಟ್ಲಿ ಯು ಆರ್, ಕಾನ್ಫಿಡೆನ್ಸ್ ಒಂದು ಫ್ಲೋ, ನಿಮ್ಮ ಥಾಟ್ಸ್ ಕೂಡ ಹಾಗೆ ಫ್ಲೋ ಆಗ್ತದೆ. ಸೊ ಅಂದ್ರೆ ಈಗ ನಾನು ಅಲ್ಲಿ ಮಾತಾಡ್ಬೇಕಾದ್ರೆ ತೆಲುಗು ಅದೇ ಹೇಳಿದ್ನಲ್ವಾ, ಫ್ಲೂಯೆಂಟ್ ಆಗಿ ಬಂದ್ಬಿಡುತ್ತೆ. ಬಟ್ ಆ ತೆಲುಗು ನಾನು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಕನ್ನಡ ಹಂಗಲ್ಲ, ನನಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಕನ್ನಡ. ನಾನು ಯೋಚನೆ ಮಾಡೋದೆಲ್ಲ ಕನ್ನಡದಲ್ಲೇ. ರೀಸೆಂಟ್ ಆಗಿ ಡಾಕ್ಟರ್ ಸೂರಿ ಸರ್ ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನಾವು ಹುಟ್ಟು ಬೆಳೆದಿದ್ದೇನೋ, ನಾವು ತೆಲುಗುನಾಗಿದ್ರು ಕೂಡ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ, ಬಟ್ ನಾವು ಯೋಚನೆ ಮಾಡೋದೆಲ್ಲ ಕನ್ನಡದಲ್ಲೇ ಅಂತ. ಸರ್ ಇವಾಗಲೂ ಕೂಡ ನಾನು ಏನಾದರೂ ಅಂಕೆಗಳು ಎಣಿಸ್ಬೇಕಂತ ಹೇಳಿದ್ರೆ ಬಿಡಿ 10, 100, 1000, 10,000, ಲಕ್ಷ ಈ ಥರ ಎಣಿಸ್ತೀನಿ. ನನಗೆ ಡಿಜಿಟ್ಸು ಗೊತ್ತಿಲ್ಲ, ತೆಲುಗಲ್ಲೂ ಕೂಡ ಬರೋದಿಲ್ಲ ಅದು. ಸೊ ನಾನು ಯೋಚನೆ ಮಾಡೋ ರೀತಿನೇ ಕನ್ನಡ ಆಗಿರೋದ್ರಿಂದ ನಂಗೆ ಇದು ತುಂಬಾ ಲೀಲಾಜಾಲವಾಗಿ ಬರುತ್ತೆ ಕನ್ನಡ. ನಂಗೆ ಈ ವರ್ಡ್ಗಳು ಗೊತ್ತಿರಲ್ಲ ಸರ್, ಲೀಲಾಜಾಲ. ನಿಮ್ಗೆ ಇವಾಗ ಕೇಳ್ತಾ ನೀವು ಈ ಪ್ರೀವಿಯಸ್ ಇಂಟರ್ವ್ಯೂನಲ್ಲಿ ಹೇಗೆ ಉತ್ತರ ಕೊಡ್ತಿದ್ದೀರಿ ಅಂದ್ರೆ ನನಗೆ ಅಫ್ಕೋರ್ಸ್ ಜಡ್ಜ್ ಮಾಡಬಾರ್ದು ಯಾರನ್ನು, ಬಟ್ ಆ ಜಡ್ಜಿಂಗ್ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಯು ಆರ್ ಅ ವೆರಿ ಸ್ಮಾರ್ಟ್ ಪರ್ಸನ್, ನನಗೆ ಅಲ್ಲೇ ಗೊತ್ತಾಯ್ತು. ಪ್ಲಸ್ ಯು ಹ್ಯಾವ್ ದಿ ವಾಯ್ಸ್ ಆಫ್ ಅ ಸಿಂಗರ್. ಗಾಡ್ಸ್ ಗಿಫ್ಟ್. ಹಾಡು ಕೂಡ ಹಾಡ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ಬಟ್ ಅಂದ್ರೆ ಕಲ್ತಿಲ್ಲ, ಅದನ್ನ ಸಾಧನೆ ಮಾಡಿಲ್ಲ. ಬಾತ್ರೂಮ್ ಸಿಂಗರ್. ಎಷ್ಟು ಮಧುರವಾಗಿದೆ ನಿಮ್ಮ ಕಂಠ. ಯಾರು ನಿಮ್ಮ ಫೇವರಿಟ್ ಸಿಂಗರ್? ಯಾರು? ನನ್ನ ಫೇವರಿಟ್ ಸಿಂಗರ್ SPB ಸರ್, ಬಾಲಸುಬ್ರಹ್ಮಣ್ಯಂ ಸರ್. ಯಾ ಒಂಥರ ಅವ್ರ ಹಾಡುಗಳು ಕೇಳ್ತಾ ಇದ್ರೆ ಹಂಗೆ ಹೋಗ್ತಾ ಇರ್ತೀವಿ ಡ್ರೈವ್ಗಳು. ನಿಮ್ಮ ಮಾತು ಹಾಗೆ ಇದೆ ನಿಜವಾಗ್ಲೂ. ನಾನು ಫ್ಲಾಟರ್ ಮಾಡಬೇಕು ಅಂತ ನಿಜವಾಗ್ಲೂ ಹಾಗೆ. ಥ್ಯಾಂಕ್ ಯು ಸೊ ಮಚ್. ನೀವು ಅಲ್ಲಿ ಹೈದರಾಬಾದ್ ನೀವು ಅದೇ ತೆಲುಗು ಮಾತಾಡಿದ್ರಾ? ಸರ್ ಅದೇ ತೆಲುಗು ನಿಮ್ಗೆ ಆ ಸ್ವಿಚ್ ಈಸಿನಾ? ಗೌರಿಬಿದನೂರು ತೆಲುಗುವಿಂದ ಆ ತೆಲುಗು? ಸರ್ ತುಂಬಾ ಈಸಿ. ಅಮ್ಮ ಕಾಲ್ ಬಂದಾಗ ಮಾತ್ರ ಈ ತೆಲುಗು ಬಂದ್ಬಿಡುತ್ತೆ ಅಷ್ಟೇ, ಇಲ್ಲಿದ್ರೆ ಆ ತೆಲುಗು. ಸರ್ ತೆಲುಗು ಕನ್ನಡ ಚೆನ್ನಾಗಿ ಬರುತ್ತೆ ಸರ್. ಸೊ ಈಗ ನಾವು ವಿಲ್ ಗೋ ಬ್ಯಾಕ್ ಟು ವೇರ್ ಇಟ್ ಆಲ್ ಸ್ಟಾರ್ಟೆಡ್ ಅಂತ. ಅದೇ ನನಗೆ ನಿಮ್ಮನ್ನ ನೋಡಿದ್ರೆ ಹೊಸಬರು ಅಂತ ಅನ್ನಿಸ್ತಾ ಇಲ್ಲ. ಹೋಪ್ಫುಲಿ ಪ್ರೇಕ್ಷಕರಿಗೂ ಹಾಗೆ ಅನ್ನಿಸ್ಲಿ, ಹೊಸ ಮುಖಗಳು ಅಂತ. ಆನ್ ದಟ್ ನೋಟ್, ಟ್ರೇಲರಲ್ಲಿ ನಿಮ್ಮನ್ನ ನೋಡುವಾಗ ದೇರ್ ಇಸ್ ಅ ಸೆನ್ಸ್ ಆಫ್ ಫೆಮಿಲಿಯಾರಿಟಿ ಆಕ್ಚುಲಿ ಇಬ್ಬರಲ್ಲೂ ಕೂಡ. ಬಟ್ ಟ್ರೇಲರ್ ನೀವು ಆ ಬಸ್ಸಲ್ಲಿ ಇವ್ರಿಗೆ ಕಪಾಳಕ್ಕೆ ಹೊಡೆಯೋದೆಲ್ಲ, ದೇರ್ ಇಸ್ ಅ ಸೆನ್ಸ್ ಆಫ್ ಫೆಮಿಲಿಯಾರಿಟಿ ವಿಚ್ ಇಸ್ ಅ ಗ್ರೇಟ್ ಪ್ಲಸ್ ಫಾರ್ ಯು. ಐ ಹೋಪ್ ಹೇಗಾಗುತ್ತೆ. ಲೆಟ್ಸ್ ಗೋ ಟು ವೇರ್ ಇಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಇದು ತೆಲುಗು ಫಿಲ್ಮ್ ಆಗಿ ಶುರು ಆಗಬೇಕು, ಬಿಕಾಸ್ ಇಟ್ ವಾಸ್ ನಾಟ್ ಶಾರ್ಟ್ ಇನ್ ಬೋತ್ ಲ್ಯಾಂಗ್ವೇಜಸ್, ರೈಟ್? ಐ ಫೀಲ್ ಇಟ್ ವಾಸ್ ಡಬ್ಡ್ ಲೇಟರ್. ಅಂದ್ರೆ ಲೈಕ್ ಪ್ರಿನ್ಸಿಪಲ್ ಫೋಟೋಗ್ರಫಿ ಡನ್ ಇನ್ ತೆಲುಗು ಸರ್. ಬಟ್ ಆದ್ರೆ ಏನಂತ ಹೇಳಿದ್ರೆ ಲೈಕ್ ಒಂದು ಹಲವಾರು ಕ್ಯಾರೆಕ್ಟರ್ಗಳು ಕನ್ನಡ ಮಾತಾಡುತ್ತೆ. ತೆಲುಗುಲು ಕೂಡ ಹಲವಾರು ಕ್ಯಾರೆಕ್ಟರ್ಗಳು ಕನ್ನಡ ಮಾತಾಡುತ್ತೆ. ಅಂಡ್ ಮೋಸ್ಟ್ಲಿ ಪ್ರದೇಶವನ್ನ ಸೆಟ್ ಮಾಡ್ಲಿಕ್ಕೆ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ ಅಲ್ವಾ. ಸೊ ಅದಕ್ಕೆ ಸ್ಟಿಕ್ ಆಗಿ ಎಷ್ಟು ಅಥೆಂಟಿಕ್ ಆಗಿ ಮಾಡ್ಬೋದು ಅಷ್ಟು ಅಥೆಂಟಿಕ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ಸರಿ, ತೆಲುಗಿನಲ್ಲಿ ಫಸ್ಟ್ ರಿಲೀಸ್ ಮಾಡಬೇಕು ಅನ್ನೋ ಐಡಿಯಾ?
ಅದು ಡ್ಯೂ ಟು ಮೆನಿ ಕನ್ಸ್ಟ್ರೈಂಟ್ಸ್, ಹಲವಾರು ಕಾರಣಗಳಿಂದ ಅದು ಆಗಬೇಕಾಯ್ತು. ಆ್ಯಂಡ್ ಮೇಯ್ನ್ಲಿ ನಮ್ಗೇನಂತ ಹೇಳಿದ್ರೆ ಕನ್ನಡದಲ್ಲಿ ಒಂದಷ್ಟು ಪ್ರಮೋಷನ್ಸ್ ಮಾಡಿ ಚೆನ್ನಾಗಿ ಜನರಿಗೆ ರೀಚ್ ಮಾಡಿಸಿ ತಲುಪಿಸಿ ಸಿನಿಮಾ ರಿಲೀಸ್ ಮಾಡೋಣ ಅಂತಿತ್ತು. ಬಟ್ ಇವಾಗಿರೋ ಕಾಂಪಿಟೇಷನ್ಗೆ ಒಂದು ಕಾಮನ್ ಡೇಟ್ ಸಿಗೋದು ತುಂಬ ಕಷ್ಟ. ಅಂದರೆ ಏನೋ ಹೊಸಬ್ರಿಗೆ, ದೊಡ್ಡವ್ರಿಗಾದರೆ ಪ್ರಾಬಬ್ಲಿ ಅವ್ರಿಗೆ ಏನೋ ಇಷ್ಟೊಂದು ಪ್ರಮೋಷನ್ಸ್ ಮಾಡೋ ನೆಸಿಟಿ ಇಲ್ಲ, ಆಲ್ರೆಡಿ ಫೆಮಿಲಿಯಾರಿಟಿ ಇರೋದ್ರಿಂದ ಈ ಥರ ಸಿನಿಮಾ ಬರ್ತಿದೆ ಅಂತ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮ ಉದ್ದೇಶ ಏನೈತೆ ಅಂತ ಹೇಳಿದ್ರೆ ಖಂಡಿತ ಈಗ ನಾವೆಲ್ಲರೂ ಕನ್ನಡದವ್ರೆ, ಇಲ್ಲಿ ನಟರು ಏನಿದ್ದಾರೆ ಎಲ್ಲ ಇಲ್ಲಿಯವ್ರೆ. ಸೊ ಹಾಗಾಗಿ ಒಂದಷ್ಟು ಟೈಮ್ ತಗೊಂಡು ಎಲ್ಲರನ್ನ ಎಲ್ಲರೂ ಸರ್ ಎಲ್ಲರೂ ಕಂಪ್ಲೀಟ್ಲಿ ಎಲ್ಲರೂ ಈ ಮೂರನವರೇನಾ ಮೋಸ್ಟ್ಲಿ? ಇಲ್ಲ ಸರ್, ಬೆಂಗಳೂರು ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ. ಇಲ್ಲಿನ ನಮ್ಮ ನಾವಿಬ್ರು ಬಿಟ್ಟು ಎಲ್ಲರೂ ಅವರೇ ಸರ್ ಥಿಯೇಟರ್ ಆರ್ಟಿಸ್ಟ್. ತೆಲುಗು ಹೆಂಗ್ ಮಾತಾಡಿದ್ರು? ದಟ್ ವಾಸ್ ಅ ಡಿಫಿಕಲ್ಟ್ ಟಾಸ್ಕ್ ಅಂಡ್ ಅದು ತುಂಬಾ 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 ಕಷ್ಟ ಆಯ್ತು ನಮಗೆ. ನಾವು ಇನಿಷಿಯಲಿ ಏನೋ ಅಲ್ಲಿಂದ ಕರ್ಕೊಬಂದು ಮಾಡಿಸ್ಬಿಟ್ರೆ ಈಸಿ ಆಗ್ಬಿಡುತ್ತೇನೋ, ಇಲ್ಲ ಆ ಒಂದು ಭಾಷೆ ಬಂದ್ಬಿಡುತ್ತೆ ನಮಗೆ, ಪ್ರಾಪರ್ ತೆಲುಗು ಬಂದ್ಬಿಡುತ್ತೆ, ನಮ್ಗೆ ಅದು ಬೇಡವಾಗಿತ್ತು ಅದು. ಸೊ ನಮ್ಮ ಬೆಂಗಳೂರು ತೆಲುಗು ಬೇಕಿತ್ತು. ಸೊ ಇಲ್ಲಿನ ಆರ್ಟಿಸ್ಟ್ಗಳಾದ್ರೆ ಅವ್ರು ನಿಜವಾಗಿ ಮಾತಾಡ್ಬೇಕಂದ್ರೂ ಕೂಡ ಬರಲ್ಲ ಅದು. ಬಟ್ ಅಲ್ಲಿ ನಮಗೆ ಏನೋ ಟಫೆಸ್ಟ್ ಟಾಸ್ಕ್ ವಾಸ್ ಇವ್ರಿಗೆ ಪದಗಳು ತಿರುಗ್ತಾ ಇರಲಿಲ್ಲ. ಆ ಸ್ಲ್ಯಾಂಗ್ ತೆಲುಗು ಮಾತಾಡಿದ್ರೆ ಬೇಕಿದ್ರೆ ಮಾತಾಡ್ಬಿಡ್ತಾರೆ ನೋಡಿ, ಡಬ್ಬಿಂಗ್ ಕೊಟ್ಬಿಟ್ರೆ ಎಲ್ಲ ಮಿಶ್ರಿತವಾಗಿರುತ್ತೆ, ಮಿಕ್ಸ್ ಇರುತ್ತೆ. ತುಂಬಾ ಕಷ್ಟ ಆಯ್ತು. ಅಂಡ್ ನಮ್ಗೆ ಗುರು ಯಾಕೆ ಗುರು ಇಂಥ ಒಂದು ಸಬ್ಜೆಕ್ಟ್ ತಗೋಬಿಟ್ವಿ. ಫ್ಯಾಮಿಲಿ ಡ್ರಾಮಾ ಫ್ರೇಮ್ ಇಟ್ಟರೆ ಒಂದು 5-6 ಜನ ಇರ್ತಾರೆ, ಎಲ್ಲರೂ ಮಾತಾಡ್ತಿರ್ತಾರೆ. ಯಾರಾದ್ರೂ ಒಬ್ರು ಡೈಲಾಗ್ ಮಿಸ್ ಆದ್ರೂ ಕೂಡ ಮತ್ತೆ ಮಾಡಬೇಕು. ನಾವು ಮೊದಲನೇ ಪ್ರಯತ್ನನೇ ಏನಾದ್ರು ರಾಂಗ್ ಚಾಯ್ಸ್ ತಗೊಂಡ್ವಾ, ಯಾಕೆ ನಮಗೆ ಗೊತ್ತಾಗ್ಲಿಲ್ಲ. ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಫೀಲ್ ಗುಡ್ ಮೂವಿ ಮಾಡೋಣ, ಎಲ್ಲರೂ ಕುತ್ಕೊಂಡು ನೋಡೋಂಥ ಒಂದು ಸಿನಿಮಾ ಮಾಡ್ಬೇಕು. ನಾವು ಮಾಡಿದ್ರೆ ಈಗ ಯಾವ ಥರ ಬರ್ತಿದೆ ಅದಕ್ಕೆ ಭಿನ್ನವಾಗಿ ಮಾಡಬೇಕು ಸಿನಿಮಾ ಅಂತ ಒಂದು ಚೂಸ್ ಮಾಡಿದ್ದು. ಬಟ್ ಒನ್ಸ್ ವಿ ಎಂಟರ್ ದಿಸ್ ಸೆಟ್ಸ್ ಇಟ್ ವಾಸ್ ಲೈಕ್ ನಮ್ಗೆ ರಿಯಾಲಿಟಿ ಕಾಣಿಸ್ತಾ ಇತ್ತು. ಓ ಗುರು, ನಾವು ಅನ್ಕೊಂಡಿರೋದು ಅಷ್ಟು ಈಸಿ ಇಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ನಾವೇನೋ ಹೊಸದಾಗಿ ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಹಾಕಿದ್ವಿ, ನಮಗೆ ರಿಯಾಲಿಟಿ ಅರ್ಥ ಆಯ್ತು ಸರ್. ಅಂಡ್ ಫಾರ್ ದಾಟ್ ರೀಸನ್ ತುಂಬ ದಿವಸ ತಗೊಂಡ್ವಿ ನಾವು ಶೂಟ್ ಮಾಡಲಿಕ್ಕೆ. ಸುಮಾರು ಎಷ್ಟು ದಿನ ಆಯಿತು? 72 ದಿವಸ ಶೂಟಿಂಗ್ಗೆ. ಅಂಡ್ ಕಾಲ್ ಶೀಟ್ಸ್ ವೈಸ್ ಪ್ರಾಬಬ್ಲಿ 100+ ಕಾಲ್ ಶೀಟ್ಸ್. ರಾತ್ರಿ ಶೂಟ್ಸ್ ಇತ್ತು ಸರ್. ಆಕ್ಚುಲಿ ನಮ್ದು ಬಸ್ ಪೋರ್ಷನ್ ಇರುತ್ತೆ ಸರ್, ಇಟ್ಸ್ ಲೈಕ್ ಒನ್ ಕ್ಯಾರೆಕ್ಟರ್. ಬಸ್ಸಲ್ಲಿ ತುಂಬಾ ಕಷ್ಟ ಆಯ್ತು ಸಿನಿಮಾದಲ್ಲಿ. ಬಸ್ ಆಗಿರ್ಬೋದು, ಬಸ್ ಸ್ಟಾಪ್ ಇರ್ಬೋದು, ಅದಕ್ಕೆ ಆಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಇರುತ್ತೆ, ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಇವ್ರು ಹೇಳಿದ್ರೆ ಬಸ್ಸಲ್ಲಿ ಶೂಟ್ ಮಾಡಿದ್ವಿ ಸರ್, ಒಂದು ಆಲ್ಮೋಸ್ಟ್ ಏಪ್ರಿಲ್ ಮೇಲ್ನ ಶೂಟ್ ಮಾಡಿದ್ದು. ಸ್ಕಾರ್ಚಿಂಗ್ ಹೀಟ್, ತುಂಬಾ ಕಂಜೆಸ್ಟೆಡ್. ಚಿಕ್ಕಬಳ್ಳಾಪುರ, ನಂದಿ ಕ್ರಾಸು, ಗುಡಿಬಂಡೆ, ಬಾಗೇಪಲ್ಲಿ, ಪೆರೇಸಂದ್ರ, ಇಲ್ಲೆಲ್ಲ ಶೂಟ್ ಮಾಡಿರೋದು. ಹೆಂಗಿತ್ತು ಅಂದಾದ್ರು ಮೈ ಗಾಡ್. ನಾವು ಅಂದ್ರೆ ಗೊತ್ತಿಲ್ಲ ಸರ್, ಪ್ರಾಬಬ್ಲಿ ನಮಗೆ ಒಂದಷ್ಟು ಸಿನಿಮಾಗಳು ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್ ಕೇಸ್. ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಬಂದಿರೋದಲ್ವಾ, ಓಕೆ ಇದನ್ನ ಅಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದಲ್ವಾ ಅಂತ ಅನ್ಕೊಂಡಿದ್ವಿ. ಒಂದಷ್ಟು ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಗೊತ್ತಿರಲಿಲ್ಲ. ಸೊ ಈ ಪ್ರಾಸೆಸ್ಸಲ್ಲಿ ವಿ ಹ್ಯಾವ್ ಲರ್ನ್ಡ್ ಅ ಲಾಟ್. ಅಂದರೆ ನಾಟ್ ಓನ್ಲಿ ಇನ್ ದ ಮೇಕಿಂಗ್ ಆಫ್ ದ ಫಿಲ್ಮ್, ವಿತ್ ದ ಥಿಂಗ್ಸ್ ಆಫ್ಟರ್ ನಾವು ಸಿನಿಮಾ ಮಾಡಾದ್ಮೇಲೆ ಒಂದಷ್ಟು ಗೋತ್ರ ಮಾಡ್ಬೇಕಲ್ಲ, ಎಲ್ಲ ಒಂದು ಪಾಠ ಇದು ನಮಗೆ. ಅದೇ ಅಫ್ಕೋರ್ಸ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಸುಲಭ ಅಲ್ಲ, ಬಟ್ ನದಿಗೆ ಇಳಿದ್ರೇನೆ ಈಜಿನ ಎಷ್ಟು ಕಷ್ಟ ಅಂತ ಗೊತ್ತಾಗೋದು, ಅದ್ರ ಆಳ ಗೊತ್ತಾಗೋದು. ಹಾಗೇನೆ ನೀವು ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಮಾಡಿದ್ರ? ಇಲ್ಲ ಸರ್, ಏನು ಮಾಡಿಲ್ಲ ಸರ್. ಅಬ್ಬಾ, ನೀವು ಫಸ್ಟ್ ಇದಕ್ಕೆ ಓಕೆ. ಸಿ ಗೋಯಿಂಗ್ ಬ್ಯಾಕ್ ಟು ದಟ್ ಡಿಸಿಷನ್, ಈಗ ಅದೇ ತೆಲುಗುನಲ್ಲಿ ಮಾಡಬೇಕು ಅನ್ನೋದು ಒಂದು, ಅಲ್ಲಿ ನಡೆದ ಒಂದು ಘಟನೆ ಆಧಾರಿತ ಒಂದು, ಪ್ಲಸ್ ನಿಮಗೆ ಬೈ ಎನಿ ಚಾನ್ಸ್ ಆಗ ಅನ್ನಿಸ್ತಾ ಇತ್ತಾ ಇದು ಒಂದು USP ಆಗಬಹುದು ಚಿತ್ರಕ್ಕೆ ಅಂತ? ಹೌದು ಸರ್. ಅಂದ್ರೆ ಎಲ್ಲಾ ತರದ ಒಂದು ಲವ್ ಸ್ಟೋರೀಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ, ಎಲ್ಲಾ ತರದ್ದು, ಲೈಕ್ ಡನ್ ಅಂಡ್ ಡಸ್ಟೆಡ್. ಈಗ ನಾವೇನಾದ್ರೂ ಮಾಡ್ಬೇಕಂತ ಹೇಳಿದ್ರೆ, ಒಂದು ಲವ್ ಸ್ಟೋರಿ ಮಾಡ್ಬೇಕಂತ ಹೇಳಿದ್ರೆ ಏನಾದ್ರೂ ಒಂದು ಹೊಸದು ಆ್ಯಡ್ ಮಾಡಬೇಕು. ಈಗ ನಾವೆಲ್ಲ ಹೊಸಬ್ರು, ಸ್ಟಿಲ್ ಇಟ್ ಲುಕ್ಸ್ ಡಿಫ್ರೆಂಟ್ ಬ್ಯಾಕ್ ಡ್ರಾಪ್ ಇದೆ. ಅಲ್ಲಿ ಯಾರು ಮಾಡಿಲ್ಲ, ಆಂಧ್ರ ಕರ್ನಾಟಕ ಬಾರ್ಡರ್ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಯಾರು ಮಾಡಿಲ್ಲ. ಸೊ ಅದಕ್ಕೆ ತಕ್ಕನಾಗಿರೋ ಒಂದು ನೇಟಿವ್ ತಕ್ಕನಾಗಿರೋ ಒಂದು ಭಾಷೆ ಯೂಸ್ ಮಾಡಿದ್ರೆ ಒಂದು ಹೊಸತನ ಬರುತ್ತೆ ಅನ್ನೋದು ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್. ಅಂಡ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ ಅನ್ಕೊಂಡಿದ್ವಿ. ಅಂಡ್ ಇಟ್ ಹ್ಯಾಸ್ ರಿಫ್ಲೆಕ್ಟೆಡ್ ಆನ್ ಟು ದ ಸ್ಕ್ರೀನ್, ಬಿಗ್ ಸ್ಕ್ರೀನ್. ತುಂಬಾ ಒಳ್ಳೆ ಅಪ್ರಿಷಿಯೇಷನ್ ಬಂತು ಸರ್. ಕೆಲವೊಂದು ಪದಗಳು ಅರ್ಥ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟ್ ಬಂತು, ಬಟ್ ಕೋರ್ ಐಡಿಯಾ ಏನಿತ್ತು ಅದಕ್ಕೆ ಸ್ಟಿಕ್ ಆಗಿ ಮಾಡಿದ್ವಿ. ಕರೆಕ್ಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರಾವಳಿ ಕಡೆ ಚಿತ್ರ ಮಾಡಿದ್ರೇನೆ ನಮ್ಮ ಬೆಂಗಳೂರು, ಮೈಸೂರು ಕನ್ನಡದವ್ರಿಗೆ ಕೆಲವು ಪದಗಳು ಅರ್ಥ ಆಗದೆ ಇರ್ಬೋದು, ಬಟ್ ಅಟ್ ಲಾರ್ಜ್ ನಮಗೆ ಫಿಲ್ಮ್ ಅರ್ಥ ಆಯ್ತು ಅಂದ್ರೆ ದಟ್ ಅಂಡ್ ಎಮೋಷನ್ಸ್ ಎನಿವೇ ವರ್ಕ್ ಆಗುತ್ತೆ. ಈಗ ನಂಗೆ ಫಾರ್ ಎಕ್ಸಾಂಪಲ್, ಅಲ್ಲಿಗೆ ಹೋಯ್ತು,
ಓವರಾಲ್ ಅದ್ರಲ್ಲಿ ನಂಗೆ ಚಿಕ್ಕ ಚಿಕ್ಕ ಅರ್ಥ ಆಗ್ಲಿಲ್ಲ ಪದಗಳಿಗೆ. ಬಟ್ ಈವನ್ ವಿತ್ ಗರುಡ ಗಮನ ವೃಷಭ ವಾಹನ ಸಿನಿಮಾದಲ್ಲೂ ಒಂದಷ್ಟು ಕ್ಯಾರೆಕ್ಟರ್ಸ್ ತುಳು ಮಾತಾಡ್ತಿರುತ್ತೆ. ಕೊಂಕಣಿನ ತುಳುನ ಗೊತ್ತಿಲ್ಲ ನಂಗೆ, ಅದು ಬೇರೆ ಭಾಷೆ ಮಾತಾಡ್ತಿರುತ್ತೆ, ನಮ್ಗೆ ಅರ್ಥ ಆಗೋದಿಲ್ಲ. ಬಟ್ ಚೆನ್ನಾಗಿ ಅನಿಸ್ತದೆ. ಅಂದ್ರೆ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರೋ ಒಂದು ಕಲ್ಚರ್ ಆಗ್ಬೋದು, ಅನ್ನೋ ಅದು ಫ್ಲೇವರ್ ಕೊಡುತ್ತೆ. ದಟ್ಸ್ ದಿ ಬ್ಯೂಟಿ. ನೀವು ಗುರುಪ್ರಸಾದ್ ಅವ್ರದ್ದು ಡೈರೆಕ್ಟರ್ ಸ್ಪೆಷಲ್ ನೋಡಿದ್ದೀರಾ? ಸರಿ ಇಲ್ಲ ಸರ್, ನೋಡಿಲ್ಲ. ಅದರಲ್ಲಿ ರಂಗಾಯಣ ರಘು ಅವ್ರದ್ದು ಒಂದು ಪಾತ್ರ ಇದೆ, ಅವ್ರದೇ ಮುಖ್ಯ ಪಾತ್ರ. ಧನಂಜಯ್ ಅವರು ಕೂಡ, ಧನಂಜಯ್ ಅವರ ಫಸ್ಟ್ ಫಿಲ್ಮ್ ಅದು. ಗೊತ್ತು. ಅದರಲ್ಲಿ ಒಂದು ಪೋರ್ಷನ್ ಅಲ್ಲಿ ಐ ಥಿಂಕ್ ರಂಗಾಯಣ ರಘು ಅವರು ಈ ಭಾಷೆಯನ್ನು ಮಾತಾಡ್ತಾರೆ, ಒಂದು ಕಥೆಯನ್ನ ಹೇಳ್ತಾರೆ. ಹಣೇಶ ಅಂತ ಒಂದು ಕಥೆಯನ್ನ ಹೇಳ್ತಾರೆ, ಗಣೇಶನ ಇನ್ನೊಂದು ಅವತಾರ ಅಂತ. ಅದ್ರಲ್ಲಿ ಐ ಥಿಂಕ್ ಹಿ ಸ್ಪೀಕ್ಸ್ ದಿಸ್ ಲ್ಯಾಂಗ್ವೇಜ್. ಈ ತೆಲುಗು ಈ ತೆಲುಗು ಕನ್ನಡ ಮಿಕ್ಸ್ ಮಾತಾಡ್ತಾರೆ. ಓ ನೈಸ್, ಐ ಡಿಡ್ಂಟ್ ಸೀ, ನೋಡ್ಬೇಕು ಹಂಗಾದ್ರೆ. ತುಂಬಾ ಫಿಲ್ಮು ಚೆನ್ನಾಗಿದೆ, ಬಟ್ ರಂಗಾಯಣ ರಘು ಇಸ್ ಎಕ್ಸಲೆಂಟ್. ರೀಸೆಂಟ್ ಆಗಿ ಒಂದು ಮೂರನೇ ಕೃಷ್ಣಪ್ಪ ಅಂತ ಒಂದು ಸಿನಿಮಾ, ಕರೆಕ್ಟ್, ಮೂರನೇ ಕೃಷ್ಣಪ್ಪ ಸಿನಿಮಾದಲ್ಲಿ ರಂಗಾಯಣ ರಘು ಸರ್, ದೆನ್ ಇದೆ ಏನೇ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಕನ್ನಡ ಏನಿದೆ ಅದನ್ನು ಯೂಸ್ ಮಾಡಿದ್ರು. ಇನಿಷಿಯಲಿ ನಮ್ಮ ಒಂದು ಏನಿತ್ತು ಗೊತ್ತಾ ಸರ್, ಆಕ್ಚುಲಿ ಮಾಡಿದ್ರೆ ನಾವೇ ಫಸ್ಟ್ ಮಾಡ್ಬಿಡ್ಬೇಕು, ಇನ್ನೊಂದು ಕನ್ನಡದಲ್ಲಿ ಮಾಡಿದ್ರೆ ನಾವು ಇದೇ ಭಾಷೆ ನೀವು ಏನೋ ಬಳಕೆ ಮಾಡ್ಬೇಕು ಅಂತ ಅನ್ಕೊಂಡು ಮಾಡಿದ್ದು. ಬಟ್ ಫಾರ್ಚುನೇಟ್ಲಿ ಅವ್ರದ್ದು ಮುಂಚೆ ಬಂದ್ಬಿಡ್ತು, ನಮ್ದು ಹಿಂದೆ ಬರ್ತಾ ಇಲ್ಲ. ಇಟ್ಸ್ ಓಕೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಖುಷಿ ಆಯ್ತು ನೋಡಿ ಆ ಸಿನಿಮಾ. ನಿಜ. ಇನ್ಫ್ಯಾಕ್ಟ್ ಇನ್ನೊಂದು ವಂಡರ್ಫುಲ್ ಪಾಯಿಂಟ್ ನೀವು ಹೇಳಿದ್ರೆ, ಈಗ ಬೆಂಗಳೂರು ಮೈಸೂರು ಅಂತ ಡಿಸ್ಟ್ರಿಕ್ಟ್ ಆಗಿದ್ದ ಕನ್ನಡ ಚಿತ್ರ ಮಂಡ್ಯ ಕಡೆ ಎಂಟರ್ ಆಗಿತ್ತು, ಕರಾವಳಿ ಬಂತು, ಈಗ ಉತ್ತರ ಕರ್ನಾಟಕ ಬಂತು, ಗೌರಿಬಿದನೂರು ಚಿಕ್ಕಬಳ್ಳಾಪುರ ಬರ್ಲಿ ಅಲ್ವಾ? ಅಂದ್ರೆ ಅದೇ ಪ್ರಾಬಬ್ಲಿ ನಾವು ಒಂದು ಡೈಲೆಕ್ಟ್ಸ್ ನ ಬಳಕೆ ಮಾಡೋ ಇದರಲ್ಲಿ ಎಲ್ಲೋ ಚಿಕ್ಕಬಳ್ಳಾಪುರ ಕನ್ನಡ, ಕೋಲಾರ ಕನ್ನಡ ಅಷ್ಟೊಂದು ಯೂಸ್ ಮಾಡಿ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಅನಿಸ್ತು. ಬಿಕಾಸ್ ಉತ್ತರ ಕನ್ನಡ ಸುಮಾರು ಸಿನಿಮಾಗಳಲ್ಲಿ ಯೂಸ್ ಮಾಡ್ತಾರೆ, ಮಂಗಳೂರು ಕನ್ನಡ ಯೂಸ್ ಮಾಡ್ತಾರೆ, ಮಂಡ್ಯ ಕನ್ನಡ ಯೂಸ್ ಮಾಡ್ತಾರೆ, ಇವೆಲ್ಲ ಯೂಸ್ ಮಾಡಿದ್ದಾರೆ. ಲೈಕ್ ತುಂಬಾ ಚಿತ್ರಗಳಲ್ಲಿ ಬಳಕೆ ಮಾಡಿದ್ದಾರೆ. ನಮ್ದು ಅಷ್ಟೊಂದು ನಾವು ನೋಡಿಲ್ಲ. ಸೊ ಈಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡ್ ಬಂದ್ರಿ ಅಂತ ಹೇಳಿದ್ರೆ, ಅಟ್ ವಾಟ್ ಪಾಯಿಂಟ್ ಡಿಡ್ ಯು ಡಿಸೈಡ್ ಓಕೆ ಈಗ ನಾವು ಫೀಚರ್ ಫಿಲ್ಮ್ ಮಾಡಬೇಕು ಅಂತ? ಸರ್ 2017ರಲ್ಲಿ ಎಮೋಷನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಸೇಮ್ ಡೈರೆಕ್ಟರ್ ಸ್ಮರಣ್ ಮತ್ತೆ ನಾನು. ಅದು ಸಿಕ್ಕಾಪಟ್ಟೆ ವೈರಲ್ ಆಗೋಗುತ್ತೆ, ಒಂದು 10 ಮಿಲಿಯನ್ ವ್ಯೂಸ್ ಆಗ್ಬಿಡುತ್ತೆ ಆ ಟೈಮಲ್ಲಿ ಯೂಟ್ಯೂಬಲ್ಲಿ. ನಾವು ಲೈಕ್ ಗುರು ನಾವು ಆಗ್ಬಿಟ್ವಿ ಗುರು ಅನ್ನೋ ಒಂದು ಫೀಲಿಂಗ್ ಬಂತು. ಸೊ ಇಮಿಡಿಯೇಟ್ಲಿ ನಾವು ಅಂದ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನಮಗೊಂದಷ್ಟು ಆಫರ್ಸ್ ಬಂದುಬಿಡುತ್ತೆ. ಬಿಕಾಸ್ ನಾವು ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ, ವೈರಲ್ ಆಯಿತು. ಆ್ಯಂಡ್ ಶಾರ್ಟ್ ಫಿಲ್ಮ್ ಕೂಡ ಏನೋ ಬೇಕಾಬಿಟ್ಟಿ ಕಂಟೆಂಟ್ ಅಲ್ಲ ಅದು. ಒಂದು ಸಿನಿಮಾ ನೋಡಿದ್ರೆ ಕಲೆ ಗೊತ್ತಿರೋರು ಮಾಡಿರೋಂಥ ಒಂದು ಚಿತ್ರ ಅಂತ ಅನ್ಸೋಕತ್ತೆ. ಯೂಟ್ಯೂಬಲ್ಲಿ ಈಗಲೂ ಇದೆ. ಸೊ ನಾವು ಅನ್ಕೊಂಡಿದ್ದೆ ಇಬ್ಬರೇ ಇರೋದು ಸರ್, ಒಂದು 2 ಕ್ಯಾರೆಕ್ಟರ್ ಇರುತ್ತೆ, 22 ನಿಮಿಷ ಇರುತ್ತೆ. ಹುಕ್ ಮಾಡಿ ಅದನ್ನ ಅಷ್ಟೊಂದು ಗ್ರಿಪ್ಪಿಂಗ್ ಆಗಿ ಹೇಳೋದು ತುಂಬಾ ಕಷ್ಟ. ಒಂದು 2 ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸೀನ್ 3-4 ನಿಮಿಷ ಹೋಲ್ಡ್ ಮಾಡೋದೇ ಕಷ್ಟ ಅಲ್ವಾ? ಅಂಥದ್ರಲ್ಲಿ ಒಂದು 20 ನಿಮಿಷ ಹೇಳ್ತೀವಿ ನಾವು. ಸೊ ಅದು ಅಷ್ಟೊಂದು ಹಿಟ್ ಆಗಿದ ತಕ್ಷಣ ನಾವು ಅನ್ಕೊಂಡ್ವಿ ನಮಗೆ ಒಂದು ಅಷ್ಟು ಕಾಲ್ಸ್ ಬರುತ್ತೆ, ಈಗ ಇಮ್ಮಿಡಿಯೇಟ್ ಆಗಿ ನಾವು ಫೀಚರ್ ಫಿಲ್ಮ್ ಸ್ಟಾರ್ಟ್ ಮಾಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ರಿಯಾಲಿಟಿ ಬಂದಿಲ್ಲ. ಅದಾದ್ಮೇಲೆ ಇಲ್ಲ ನಾವೇ ಮಾಡಬೇಕು ಅಂತ ಒಂದಷ್ಟು ಪ್ರಯತ್ನಗಳು ನಡೀತು, ಒಂದಷ್ಟು ಪ್ರೊಡ್ಯೂಸರ್ಸ್ ಬಂದರು, ವರ್ಕೌಟ್ ಆಗಲಿಲ್ಲ. ಅದಾದ್ಮೇಲೆ ಕೋವಿಡ್ ಬಂತು, ಅಲ್ಲೊಂದು 1.5 ವರ್ಷ ಆಯಿತು. ದೆನ್ ಅಗೇನ್ ಹಿಂಗಾದ್ರೆ ಆಗೋದಿಲ್ಲ, ಟೈಮ್ ಎಲ್ಲ ನಮ್ಮ ಜೊತೆ ಸಮಕಾಲೀನರೆಲ್ಲ ಆಲ್ರೆಡಿ ಮಾಡ್ತಾ ಇದ್ದಾರೆ, ಬಂದ್ಬಿಟ್ಟಿದ್ದಾರೆ, ನಾವು ಏನೋ ಒಂದು ಮಾಡಬೇಕು, ಏನೋ ಟೈಮ್ ಆಗ್ಬಿಡ್ತಿದೆ ಅಂತ ಅಂದ್ಬಿಟ್ಟು ನಾವೇ ನಮ್ಮ ಗೊತ್ತಿರೋ ಒಂದು ಫ್ರೆಂಡ್ ಸರ್ಕಲ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇದು ಅಕ್ಟೋಬರ್ ಅಲ್ಲ ತೆಲುಗು ರಿಲೀಸ್ ಆಗಿತ್ತು, ಅಕ್ಟೋಬರ್ 18ಕ್ಕೆ. ಸೊ 1 ತಿಂಗಳು ಮುಂಚೆ. ನಿಮ್ಮೂರಿನಲ್ಲಿ ಹೇಗಿತ್ತು ರಿಸೆಪ್ಷನ್? ಸರ್ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ನಮ್ಮ ಫ್ಯಾಮಿಲಿ ಅವರು ಅಲ್ಲಿ ನೋಡ್ತಾ ಇದ್ರು, ಡೈಲಿ ಹೋಗಿ ಡೈಲಿ ನನಗೆ ವಿಡಿಯೋ ಕಳಿಸ್ತಿದ್ರು, ವಿಡಿಯೋ ಕ್ಲಿಪ್ ನಮ್ಮ ಮಕ್ಕಳು ಮಾಡಿದ್ದಾರೆ ಅಂದ್ಬಿಟ್ಟು ಅವರೆಲ್ಲ ಬಂದು ನೋಡ್ತಿದ್ರಲ್ಲ. ಅಂದ್ರೆ ನಾವು ಚಿಕ್ಕವಾಗಿಂದ ಬೆಳೆದಾಗೆಲ್ಲ ನೋಡಿರ್ತಾರಲ್ಲ ಸರ್, ನಮ್ಮ ಹುಡುಗಿಯಪ್ಪ ಎಷ್ಟು ಚೆನ್ನಾಗಿ ಮಾಡಿದಾಳೆ, ನಮ್ಮ ಹುಡುಗನಪ್ಪ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಪ್ರತಿದಿನ ನಾನು ಅವ್ರ ವಿಡಿಯೋಗಳು ನೋಡಿ ನೋಡಿ ನನಗೆ ಯಾವಾಗ ಹೋಗ್ಬೇಕು ಅಲ್ಲಿ ಹೆಂಗ್ ನೋಡ್ತಿದ್ದಾರೆ ಅಂತ. ಯಾವಾಗೂ ಸರ್ ಅಂದ್ರೆ ಫಸ್ಟ್ 1 ವೀಕ್ ಹೌಸ್ಫುಲ್ಗಿಂತ ಸ್ವಲ್ಪ ಕಡಿಮೆ ಅಷ್ಟೇ ನಂದು, ಅಷ್ಟು ಜನ ಹೋಗ್ಬಿಟ್ಟು ನೋಡ್ತಿದ್ದು. ನೋಡಿರೋರೆಲ್ಲ ಚೆನ್ನಾಗಿರೋ ಸಿನಿಮಾ ಮಾಡಿದಾರಪ್ಪ. ಅಂದ್ರೆ ಒಂದು ಮನೆ ಮಾತಾಗ್ಬಿಟ್ಟಿದೆ ಎಲ್ರಿಗೂ, ನಮ್ಮ ಹುಡುಗರು ನಮ್ಮ ಇಲ್ಲಿ ಅಂತ ಮಾಡಿರೋದು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೆ ಅಂತ. ಇದರಲ್ಲಿ ತುಂಬಾ ಏನೋ ವಿಶಿಷ್ಟವಾದ ವಿಷಯ ಏನಂತ ಹೇಳಿದ್ರೆ, ಹಳ್ಳಿಗಳಿಂದ ಎಲ್ಲ ಏಜ್ನವರು ಬಂದಿದ್ದಾರೆ, ವಯಸ್ಕರೆಲ್ಲ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಸ್ಟಾರ್ ಸಿನಿಮಾಗಳಿಗೆ ಈ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಮಾಡಿದ್ರೆ ಹಳ್ಳಿಯಿಂದ ಬಂದು ನೋಡೋ ಒಂದು ಏನೋ ಸಿಚುಯೇಷನ್ ಅಲ್ವಾ, ಲೇಡೀಸ್ ಎಲ್ಲ ಬಂದು ನೋಡಿ ಅದೆಲ್ಲ ತುಂಬಾ ಖುಷಿ ಕೊಡೋ ವಿಚಾರ. ಯಾಕಂದ್ರೆ ಈಗ ನಾವು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸುಮಾರು ಜನಕ್ಕೆ ಏನೋ ಮಾಡ್ತಿದ್ರೆ ಬಿಡು, ಅವಾಗ ತಿನ್ನ ಮಾಡ್ತಾ ಇದ್ರು, ಏನ್ ಮಾಡ್ತಿರ್ತಾರೆ ಬಿಕಾಸ್
ಸಿನಿಮಾ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಯಾರಿಗೂ ಒಂದು ನಂಬಿಕೆನೇ ಇರೋದಿಲ್ಲ. ಅಂದರೆ ಒಂದು ಹಲವಾರು ಜನ ನೋಡಿರ್ತಾರಲ್ಲ ಅಕ್ಕಪಕ್ಕದಲ್ಲಿ ಮಾಡಿರೋಂಥವ್ರು, ಕ್ವಾಲಿಟಿ ಮೇಂಟೈನ್ ಮಾಡದೇ ಇರೋದಾಗಿರ್ಬೋದು, ಇಲ್ಲ ಒಂದು ಒಳ್ಳೆ ಚಿತ್ರ ಮಾಡದೇ ಇರೋ ರೀಸನ್ ಆಗಿರ್ಬೋದು. ಯಾರಾದರೂ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಅದ್ರ ಬಗ್ಗೆ ಒಂದು ಪಾಸಿಟಿವ್ ಇರೋದಿಲ್ಲ, ಏನೋ ಮಾಡ್ತಿದ್ದಾರೆ ಬಿಡು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಒನ್ಸ್ ರಿಲೀಸ್ ಆದಮೇಲೆ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ ಅಂತ ಅಂದಿದ ತಕ್ಷಣ ಅದು ರೆಪ್ಲಿಕೇಟ್ ಆಗಿ ಚೆನ್ನಾಗಿದೆ ಅಂತ ರೆಪ್ಲಿಕೇಟ್ ಆಗಿಬಿಟ್ಟು ಒಂದಷ್ಟು ಜನ ಬಂದು ನಮ್ಮ ಒಂದು ಇದರಲ್ಲಿ ರೀಜನಲ್ಲಿ ಆಗ್ಬೋದು, ಎಲ್ಲ ಕಡೆಯಿಂದನೂ ಆಗ್ಬೋದು, ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೊಸಬರೆಲ್ಲ ಸೇರ್ಕೊಂಡು ದಟ್ ವಾಸ್ ವೆರಿ ಕಂಪೆಲಿಂಗ್. ಅಲ್ಲಿ ಥಿಯೇಟರ್ ವಿಸಿಟ್ ಮಾಡಿದ್ರ? ಹಾಂ ಸರ್, ಹೋಗಿದ್ವಿ ಸರ್. ಅಂದರೆ ಹಳ್ಳಿಯಲ್ಲಿ ನಾವು ಅಲ್ಲೇ ಅದೇ ಬಸ್ಸಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಿದ್ದಲ್ಲ, ಅವನ್ನೆಲ್ಲ ಹೋಗಿದ ತಕ್ಷಣ ನಮ್ಮ ಮನೆಯವರೆಲ್ಲ ಅಂತಿದ್ರು ಹಿಂಗೆ, ಆದರೆ ಇಲ್ಲೇ ಒಂದು ಸ್ಟಾರ್ಸ್ ಸಿಕ್ಕಿದ್ದಾರೆ ನಮಗೆ, ಅಷ್ಟು ಖುಷಿ ಅವರೆಲ್ಲರೂ. ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು ಸರ್. ಸೊ ಸುಮಾರು ಒಂದು ವಾರ ಹೌಸ್ಫುಲ್ ಓಡ್ತಲ್ಲಿ? ಹಾಂ ಸರ್ 2 weeks ಓಡ್ತು. ಅದರಲ್ಲಿ ವೀಕೆಂಡ್ಸ್ ಫುಲ್ ಅಂತೆ, ಫುಲ್ಲು ಆಲ್ಮೋಸ್ಟ್ ಎವ್ರಿ ಡೇ 4 shows ಇತ್ತು. 4 showsಗೂ ಜನರು ಹೋಗ್ತಿದ್ರು. ಎಷ್ಟು ಥಿಯೇಟರ್ ಇದೆ ಸರ್ ಅಲ್ಲಿ ಸುಮಾರು? ಸರ್ ಸದ್ಯಕ್ಕೆ ಇರೋದು 2, ಮುಂಚೆ 3 ಇತ್ತು, ಇವಾಗ 2 ಥಿಯೇಟರ್ ಇದೆ ಗೌರಿಬಿದನೂರಲ್ಲಿ. ಇಲ್ಲ ಇಲ್ಲ, ಅಭಿಲಾಷ್ ಮತ್ತೆ ಶಂಕರ್ ಅಂತ 2 ಇದೆ. ಮುಂಚೆ ನಟರಾಜ ಅಂತಿತ್ತು, ಅದು ಓಡಾಕಿದ್ದಾರೆ. ಪುಷ್ಪಾಂಜಲಿ ಅಂತಿತ್ತು, 4 ಥಿಯೇಟರ್ ಇತ್ತು. ಪುಷ್ಪಾಂಜಲಿ 4 ಥಿಯೇಟರ್ ಇತ್ತು, ಸದ್ಯಕ್ಕೆ 2 ಇದೆ. ದಿ ರೀಸನ್ ಫಾರ್ ದಿ ನೇಮ್ ಲವ್ ರೆಡ್ಡಿ? ಲವ್ ರೆಡ್ಡಿ ನಾನು ಹೇಳಿದ್ನಲ್ಲ ಸರ್, ಇದು ನೈಜ ಘಟನೆ ಆಧಾರಿತ ಸಿನಿಮಾ ಅಂತ. ರಿಯಲ್ ಲೈಫಲ್ಲಿ ಆ ಹುಡುಗನ ಹೆಸರು ನಾರಾಯಣ ರೆಡ್ಡಿ. ಸೊ ನಾರಾಯಣ ರೆಡ್ಡಿ ಲವ್ ರೆಡ್ಡಿ ಆಗಿ ಹೇಗೆ ಪರಿವರ್ತನೆ ಆದ ಅನ್ನೋದೇ ಲವ್ ರೆಡ್ಡಿ ಸಿನಿಮಾ. ಸರಿ ಸರಿ ಸರಿ. ಬಟ್ ಲವ್ ರೆಡ್ಡಿ ನಿಮ್ಮ ಕಾಯಿನೇಜ್ ಅಲ್ವಾ? ನೀವೇ ಸೃಷ್ಟಿ ಮಾಡಿದ ಹೆಸರು ಅಥವಾ ಆ ವ್ಯಕ್ತಿಗೆ ಹಾಗೆ ಹೆಸರಿತ್ತ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ನಾವು ಲವ್ ರೆಡ್ಡಿ ಅಂತ. ಬಟ್ ನಾವು ಕೇಳಲ್ಪಟ್ಟಿದ್ದೇನಂತ ಹೇಳಿದ್ರೆ ಒನ್ ಆಫ್ ದೇರ್ ಫ್ರೆಂಡ್ಸ್ ಅಂತ ಹೇಳಿದ್ರು, ಅವನು ಪ್ರೀತಿಲಿ ಸ್ವಲ್ಪ ಹುಚ್ಚಾಗಿ ಪ್ರೀತಿ ಮಾಡ್ತಿರ್ಬೇಕಾದ್ರೆ, ಗುರು ನೀನು ನಾರಾಯಣ ರೆಡ್ಡಿ ಎಲ್ಲ ಗುರು, ಒಂಥರ ಲವ್ ರೆಡ್ಡಿಯಾಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ. ಸೊ ಅಲ್ಲಿಂದ ಕಾಯಿನ್ ಆಗಿದೆ ಅದು. ಸರಿ 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 ಸರಿ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಅಂದರೆ, ಇತ್ತೀಚೆಗೆ ಐ ಡೋಂಟ್ ನೋ ವಾಟ್ ಯು ಟೇಕ್ ಇಸ್ ಆನ್ ದಿಸ್, ಎಲ್ಲವನ್ನೂ ಸ್ವಲ್ಪ ಪೊಲಿಟಿಕಲ್ ಕರೆಕ್ಟ್ನೆಸ್ ಅಲ್ಲಿ ನೋಡಲಿಕ್ಕೆ ಶುರು ಮಾಡಿದ್ದೀವಿ ಅಲ್ವಾ? ಸೊ ಅಫ್ಕೋರ್ಸ್ ಈ ಚಿತ್ರ ಯಾವುದರ ಬಗ್ಗೆ ಅಂತ ನಾನು ಒಂದು ಇಂಟರ್ವ್ಯೂನ ಮಾಡೋಕ್ಕಿಂತ ಮುಂಚೆ ಈ ಚಿತ್ರ ಯಾವುದರ ಬಗ್ಗೆ ಅಂತ ಕೇಳಿ ತಿಳ್ಕೊಂಡಿರ್ತೀನಿ. ಸೊ ಈ ಚಿತ್ರ ಯಾವುದರ ಬಗ್ಗೆ ಅಂತ ನನಗೆ ಗೊತ್ತಾಯಿತು. ಮೇ ಬಿ ಅಲ್ಲಿ ಒಂದು ಕಾಸ್ಟನ್ನು ಹೇಳೋದು ಮುಖ್ಯವಾಗತ್ತಾ ಆ ಒಂದು ಕಥೆಗೆ ಅನ್ನೋದು ಒಂದು ಪ್ರಶ್ನೆ. ಬಿಕಾಸ್ ಇತ್ತೀಚೆಗೆ ಅರ್ಜುನ್ ರೆಡ್ಡಿ ಎಲ್ಲ ಬಂತು, ಆಮೇಲೆ ಮತ್ತೊಂದು ಇನ್ನೇನೇನು ಬಂತು, ಇಫ್ ಐ ರಿಮೆಂಬರ್. ಸ್ವಲ್ಪ ಈಗ ಪೊಲಿಟಿಕಲ್ ಕರೆಕ್ಟ್ನೆಸ್ ಬಗ್ಗೆ ಮಾತಾಡೋದ್ರಿಂದ ಒಂದು ಕ್ಯಾಸ್ಟ್ ಹೆಸರು ಹೇಳೋದು ಎಷ್ಟು ಮುಖ್ಯ ಅಲ್ಲ ಅನ್ನೋ ಥರ ಚರ್ಚೆಗಳು ಇವೆ. ಗೊತ್ತಾ? ವಾಟ್ ಇಸ್ ಯುವರ್ ಟೇಕ್ ಆನ್ ದಟ್? ಸೊ ಮುಂಚೆ ನಿಜವಾಗ್ಲೂ ಆ ಥರ ಇರಲಿಲ್ಲ, ಇವಾಗ ಜಾಸ್ತಿ ಆಗ್ಬಿಡಿದೆ ಸರ್. ಹೌದು, ಮುಂಚೆಗಿಂತ ಜಾಸ್ತಿ ಆಗಿದೆ ಈಗ. ಏನೋ ಕ್ಯಾಸ್ಟ್ ಬಗ್ಗೆ ಇದಾಗ್ಬೋದು, ಈ ಥರ ಏನೋ ಗಲಾಟೆಗಳಾಗ್ಬೋದು, ಏನೋ ಅದು ತುಂಬಾ ಒಂಥರ ಆಗ್ಬಿಡಿದೆ ನಮಗೆ. ಲಿಟ್ರಲಿ ಲವ್ ರೆಡ್ಡಿ ಸಿನಿಮಾ 18th ರಿಲೀಸ್ ಆಯ್ತಲ್ವಾ? ರಿಲೀಸ್ ಆಗಿದ್ದ ಮಧ್ಯಾಹ್ನ ಸರ್ ನಾವು ಯಾರಿಗೂ ಏನೋ ಒಂದು ಮಾತು ಹೇಳಿರೋರಲ್ಲ, ಒಬ್ಬರ ಬಗ್ಗೆ ಮಾತಾಡಿರೋರಲ್ಲ, ಏನೋ ಅಟ್ಲೀಸ್ಟ್ ಅಫೆಂಡ್ ಆಗೋ ಥರ ಒಂದು ಸಣ್ಣ ಮಾತು ಮಾತಾಡಿರೋರಲ್ಲ ಸರ್. ನಾವು ಯಾರಂತ ಯಾರಿಗೂ ಗೊತ್ತಿಲ್ಲ, ಜಸ್ಟ್ ಬಿಕಾಸ್ ದ ನೇಮ್ ಈಸ್ ಲವ್ ರೆಡ್ಡಿ. ಬುಕ್ ಮೈ ಶೋಲ್ ಒಂದಷ್ಟು ಕಮೆಂಟು ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ, ಅವ್ರು ಸಿನಿಮಾ ನೋಡಿಲ್ಲ, ಡೈರೆಕ್ಟ್ ಬಂದು ಒಂದು ಕೊಡ್ತಿದ್ದಾರೆ. ಡೈರೆಕ್ಟ್ ಬಂದು ಒಂದು ಅಲ್ಲಿ ಸೇಮ್ ಕಮೆಂಟ್ ರಿಪೀಟ್ ಆಗ್ತಿರುತ್ತೆ. ಆ್ಯಂಡ್ ಅವ್ರು ಹೇಳಿರೋದು, ಓ ನಿಮ್ಮ ರೆಡ್ಡಿಸ್ ಎಲ್ಲ ನಮ್ಮ ಕೆಳಗಡೆ, ನಮ್ಮ ಕಾಲ್ಗಡೆ ಧೂಳು ನೀವೆಲ್ಲ ಅಂತ. ಅವ್ರಿಗೆಲ್ಲ ಏನು ಹೇಳಿದಂತ ಹೇಳಿದ್ರೆ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಿದೆ, ಕಾಲ್ಗೆಗಳೇ ಧೂಳು ಅಂತ ಬೈರಿ, ಇಲ್ಲ ಕೊಚ್ಚೆ ಅಂತ ಬೈರಿ, ಇನ್ನೊಂದಂತ ಬೈರಿ, ಬೈಸ್ಕೊಳಕ್ ರೆಡಿ. ಸಿನಿಮಾ ನೋಡಿ ಮಾತಾಡಿ. ಸಿನಿಮಾ ನೋಡಿದಿರ ನೀವು ಸುಮ್ಮನೆ ಒಂದು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡೋದು ತಪ್ಪಲ್ವಾ? ಬಟ್ ಆ ಹೆಸರಿಗೆ ಒಂದು ಕಾರಣ ಇದೆ. ಟು ಹ್ಯಾಟ್ಸ್ ಆನ್ ದಟ್, ಲೈಕ್ ಲವ್ ರೆಡ್ಡಿ ಅಂತ ಇಟ್ಟಿದೀವಿ ಅಂತ ಅದ್ರಲ್ಲಿ ನಾವೇನು ಕ್ಯಾಸ್ಟಿಸಮ್ ಆಗಲಿ ಏನು ತೋರಿಸಿಲ್ಲ ಸರ್. ನಾವು ನೋಡಿದಾಗ ಒಂದ್ಸರಿನೂ ಈ ಕ್ಯಾಸ್ಟ್ ಇಂದ ಈ ಕಾನ್ಫ್ಲಿಕ್ಟ್ ಬರುತ್ತೆ ಅಂತ ಏನೂ ಇಲ್ಲ. ಜಸ್ಟ್ ಇನ್ಫ್ಯಾಕ್ಟ್ ಹೀರೋಯಿನ್ ಅವರು ಹೀರೋ ಫ್ಯಾಮಿಲಿ ಇಬ್ರು ರೆಡ್ಡಿಸೇ. ಅದ್ರಲ್ಲಿ ನೇಮ್ಸ್ ರೆಡ್ಡಿಸ್ ಅಂತಾನೆ ಬರುತ್ತೆ. ಇಬ್ರು ರೆಡ್ಡಿಸೇ. ಇದ್ರದ್ದೊಂದು ಕಥಾವಸ್ತನೆ ಬೇರೆ ಇದೆ. ಸೊ ಬಟ್ ಅಂದ್ರೆ ಮೇಜರ್ಲಿ ಲವ್ ರೆಡ್ಡಿ ಅನ್ನೋ ಟೈಟಲ್ಗೆ ರೀಸನ್ ಬಂದು ನಾರಾಯಣ ರೆಡ್ಡಿ ಲವ್ ರೆಡ್ಡಿ ಅಷ್ಟೇ. ಅದು ನಾನು ಇನ್ನೊಂದು ಇಂಟರ್ವ್ಯೂ ಹೇಳಿದೆ, ನಾರಾಯಣ್ ಗೌಡ ಅಂತಿದ್ರೆ ಮೇ ಬಿ ಲವ್ ಗೌಡ ಆಗ್ತಿತ್ತು, ನಾರಾಯಣ್ ಶೆಟ್ಟಿ ಅಂತಿದ್ರೆ ಲವ್ ಶೆಟ್ಟಿ ಆಗ್ತಿತ್ತು, ಇನ್ನೊಂದೇನಾದ್ರೂ ಇತ್ತಿದ್ರೆ ಮಗದೊಂದು ಆಗ್ತಿತ್ತು. ಅದು ಬಿಟ್ರೆ ಬೇರೆ ರೀಸನ್ ಏನಿಲ್ಲ. ಈಗ ಅದನ್ನ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಯಾರೇ ಆಗ್ಲಿ. ಬಟ್ ಅಷ್ಟೊಂದು ಪೇಷನ್ಸ್ ಇಲ್ಲ, ಅಷ್ಟೊಂದು ಟೈಮ್ ಇಲ್ಲ. ನೋಡ್ತಾರೆ, ಕಮೆಂಟ್ ಬಿಸಾಕ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಂಡ್ ಎಲ್ಲವೂ ಸಿಮಿಲರ್ ಕಮೆಂಟ್ಸ್ ಅಂತ ಹೇಳಿದ್ರೆ ಅದು ಬೇರೆ ಇನ್ನೇನೋ ನಡೆದಿದೆ ಸರ್. ನಿಜವಾಗ್ಲೂ ನಮ್ಗೆ ಅರ್ಥ ಆಗ್ಲಿಲ್ಲ ಸರ್. ನಮ್ಗೊಂಥರ ಏನೋ ಕಾಡಕ್ ಶುರು ಮಾಡ್ತು.
ಗುರು ನಾವು ಯಾರಿಗೇನು ಮಾಡಿದೀವಿ ಗುರು, ಯಾಕೆ ಹಿಂಗೆ ಆಗ್ತಿದ್ದಾರೆ ಏನು ಅಂತ. ಯಾಕಂದರೆ ನೋಡೋರೆಲ್ಲ ಚೆನ್ನಾಗಿ ಅಂತಿದ್ದಾರೆ, ನೋಡಿ ನಿಜವಾಗ್ಲೂ ಕಮೆಂಟ್ ಮಾಡ್ತಿರೋರು ಸೂಪರ್ ಆಗಿದೆ, 10 out of 10 ಕೊಡ್ತಿದ್ದಾರೆ. ಬಟ್ ದಿ ಒನ್ ಸೆಗ್ಮೆಂಟ್ ಪ್ರಾಬಬ್ಲಿ ಒಂದು 30-40 ಕಮೆಂಟ್ ಇರುತ್ತೆ, ಒಂದೇ ಕಮೆಂಟ್ ಇರುತ್ತೆ, ಒಂದು ಕೊಟ್ಕೊಂಡು ಹೋಗ್ತಾರೆ. ನಮ್ಗೆ ಅರ್ಥನೇ ಆಗಲಿಲ್ಲ ಸರ್. ಯೂಶಲಿ ನಾವು ಬೇರೆ ಇಂಟರ್ವ್ಯೂಸ್ ಇಲ್ಲ ಬೇರೆ ಸಿನಿಮಾಗಳು ನೋಡಿದಾಗ ಇದೇ ಕಮೆಂಟ್ಸ್ ಕೇಳ್ತಾ ಇದ್ವಿ, ಉಪಮೇಶ್ವಲ್ಲಿ ಹಿಂಗೆ ಆಗ್ತಿರ್ತಾರೆ, ಗೊತ್ತಿಲ್ಲ ಏನಕ್ಕೆ ಆಗ್ತಾರೆ ಅಂತ. ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಯ್ತು, ಅದಕ್ಕೆ ಅರ್ಥನೇ ಇಲ್ಲ. ಕರೆಕ್ಟ್ ನಿಜ. ಈಗ ನಾನು ತೆಲುಗು ಒಂದು ರಿವ್ಯೂ ನೋಡಿದಾಗ ಆ್ಯಂಡ್ ಸುಮಾರು ನಾವು ಕೇಳ್ಪಡ್ತಿರೋದು ಏನು ಅಂದರೆ ಕ್ಲೈಮ್ಯಾಕ್ಸ್ ಶಾಕಿಂಗ್ ಆಗೇ ಇದೆ ಅಂತ. ಬಟ್ ಕ್ಲೈಮ್ಯಾಕ್ಸ್ವರೆಗೂ ಚಿತ್ರ ಹೇಗೆ ಕೂರಿಸ್ಕೊಂಡು ಹೋಗುತ್ತೆ ಪ್ರೇಕ್ಷಕರನ್ನು? ಸರ್, ನಾವು ಕುತ್ಕೊಂಡಿದ್ದಾಗ ನಮ್ಗೊಂದು ಅದರಲ್ಲಿ ಇನ್ವಾಲ್ವ್ ಆದ್ರೇನೆ ನಮ್ಗೆ ಅನ್ಸುತ್ತೆ ನೆಕ್ಸ್ಟ್ ಏನಾಗುತ್ತೆ, ಅಯ್ಯೋ ನೆಕ್ಸ್ಟ್ ಏನಾಗುತ್ತೋ ಆ ಕ್ಯೂರಿಯಾಸಿಟಿ ಇರುತ್ತಲ್ವ ಸರ್. ಆ ಕ್ಯೂರಿಯಾಸಿಟಿ 200% ಇರುತ್ತೆ ನಮ್ಮ ಮೇಲೆ. ಆ ಹುಕ್ ಮಾಡ್ತಾ ಇರುತ್ತೆ, ಏನಾಗುತ್ತೆ. ಇವಾಗ ನಾರಾಯಣ್ ರೆಡ್ಡಿ ಲವ್ ರೆಡ್ಡಿ ಆದ, ಹೆಂಗಾದ, ಏನಕ್ಕೆ ಆಗ್ತಾನೆ, ಆ ಫ್ಯಾಮಿಲಿ ಎಲ್ಲ ತೋರಿಸಿದೀವಿ, ಹುಡುಗಿ ಎಲ್ಲ ತೋರಿಸ್ತಾ ಇರ್ತೀವಿ, ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ, ಏನಾಗ್ತಾ ಇರುತ್ತೆ ಲವ್ ಸ್ಟೋರಿ, ಆ ಫ್ಯಾಮಿಲಿ ಏನ್ ಮಾಡ್ತಾ ಇರುತ್ತೆ, ಅದೆಲ್ಲನೂ ನಮ್ಗೆ ಆ್ಯಡ್ ಆಗ್ತಾನೇ ಇರುತ್ತೆ ಸರ್. ಇದು ಹಿಂಗಾಗುತ್ತೆ, ನಾವೇನು ಅನ್ಕೊಂಡ್ರು ಫಸ್ಟ್ ಟೈಮರ್ಸ್ ನೋಡಿದಾಗ ನಮ್ಮ ಮನೆಯವರೇ ನೋಡಿ ನಂಗೆ ಹಿಂಗೆ ಹೇಳ್ತಿದ್ದಾರೆ, ನಾವು ಹಿಂಗೆ ಅನ್ಕೊಂಡ್ವಿ, ಹಂಗಾಗ್ಲಿಲ್ಲ ಅಂತ. ಸೊ ನಮ್ಗೆ ಮೈಂಡಲ್ಲಿ ಒಂದು 4-5 ಸ್ಟೋರೀಸ್ ಆಗ್ತಾ ಇರುತ್ತೆ, ಅಲ್ಲಿ ನಡೀತಾ ಇರೋದಕ್ಕೆ ಮುಂದೆ ಹಿಂಗಾಗುತ್ತೆ, ಬಟ್ ಅದೇನು ಆಗಲ್ಲ, ಡಿಫ್ರೆಂಟ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಸರ್, ನೀವು ಲಾಸ್ಟ್ ಹಾಫ್ ಅನ್ ಅವರ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ, ಬಟ್ ಅಲ್ಲಿಂದ ಅಲ್ಲಿವರೆಗೂ ಕೂರಿಸ್ತಾರ ಇಲ್ವಾ ಅಂತ ಒಂದು ಕ್ವಶನ್ ಕೇಳಿ. ವೈ ಈ ಲಾಸ್ಟ್ ಹಾಫ್ ಅನ್ ಅವರ್ ಬಗ್ಗೆ ಮಾತಾಡ್ತೀರ ಅಂತ ಹೇಳಿದ್ರೆ, ಸರ್ ಸಿನಿಮಾ ಒಂದು ಎಳೆ ಏನಿದೆ ಇಲ್ಲಿವರೆಗೂ ಯಾರು ಪ್ರಯತ್ನ ಮಾಡದಿರೋಂಥ ಒಂದು ಪ್ರಯತ್ನ ಮಾಡಿದೀವಿ ಸ್ಕ್ರೀನ್ ಪ್ಲೇ ವೈಸ್. ಏನೋ ಯೂಶುವಲಿ ಒಂದು ಲವ್ ಸ್ಟೋರಿ ಅಂದಿದ ತಕ್ಷಣ ಹುಡುಗನ ಕಡೆ ಏನಾಗ್ತಿದೆ, ಹುಡುಗಿ ಕಡೆ ಏನಾಗ್ತಿದೆ, ಇಬ್ಬರದು ಗೊತ್ತಾಗ್ತಿರುತ್ತೆ, ಜನರಿಗೆ ತೋರಿಸ್ತಾ ಇರ್ತೀವಿ, ಇವಳೇನು ಅನ್ಕೋತಾಳೆ, ಅವನೇನು ಅನ್ಕೋತಾನೆ, ಅವ್ರಿಬ್ರು ಮಾತಾಡ್ಬೋದು, ಇಲ್ಲ ಅವ್ರಿಗೆ ಮಧ್ಯೆ ಪ್ರಾಬ್ಲಮ್ ಆಗ್ಬೋದು, ಎಲ್ಲ ತೋರಿಸ್ತಾ ಇರ್ತೀವಿ. ಬಟ್ ವಾಟ್ ಇಫ್ ಒನ್ ಸೈಡ್ ಸ್ಟೋರಿ ಮಾತ್ರ ತೋರಿಸಿ ಇನ್ನೊಂದು ಕಡೆ ಸ್ಟೋರಿ ತೋರಿಸ್ದೇ ಇದ್ರೆ ಹೇಗಿರುತ್ತೆ? ಫುಲ್ ಆಫ್ ಪ್ರಶ್ನೆಗಳು. ಅಂಡ್ ಆಲ್ಸೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೈಟ್ ಸಚ್ ಕೈಂಡ್ ಆಫ್ ಸ್ಟೋರಿ. ಬಿಕಾಸ್ ಈಗ ನಾವು ಹುಡುಗ ಮಾತಾಡ್ಕೋಬೇಕಂದ್ರೆ ಏನ್ ಬೇಕಾದ್ರೂ ಬರ್ದು ಬಿಡ್ಬೋದು ಹಿಂಗೆ. ಬಟ್ ಹುಡುಗಿ ಕಡೆ ಒಂದು ಕ್ಲೋಸ್ ಆಗ್ಬಿಟ್ಟಿದೆ, ಒಂದು ಡೋರ್ ಕ್ಲೋಸ್. ನೀನು ಹುಡುಗನ ಕತೆ ಮಾತ್ರ ಹೇಳಿ, ಹುಡುಗನ್ ಒನ್ ಸೈಡ್ ಇವನ್ ಕತೆ ಮಾತ್ರ ಹೇಳ್ಬಿಟ್ಟು ಕೂರಿಸ್ಬೇಕು ಅಂತ ಹೇಳಿದ್ರೆ ಬರವಣಿಗೆಯಲ್ಲಿ ದಮ್ ಇರಬೇಕು ಹಾಗೇನೆ. ಅಂಡ್ ಇಟ್ ಈಸ್ ನಾಟ್ ದಟ್ ಡಿಫಿಕಲ್ಟ್ ಸರ್. ಬಟ್ ಒಂದಷ್ಟು ಒಂದು 80 ಭಾಗ ಅದನ್ನ ಕೂರ್ಸೋದ್ರಲ್ಲಿ ನಾವು ಸಕ್ಸಸ್ ಆಗಿದೆ. ವೆರಿ ನೈಸ್. ಅಂದ್ರೆ ಈ ನಾವೇನ್ ತಗೊಂಡಿದ್ದಾನೆ, ಇದು ನಮ್ದೊಂದು ಫ್ಯಾಮಿಲಿ ಆಗ್ಬೋದು, ನಮ್ಮೊಂದು ಫ್ಯಾಮಿಲಿ ಸಂಬಂಧಪಟ್ಟಿರೋ ಒಂದು ಪ್ರೀತಿ ಆಗ್ಬೋದು, ಸಂಬಂಧಗಳಾಗ್ಬೋದು, ನನ್ನ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಆಗ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಒಂದಷ್ಟು ಫನ್. ಗಾರ್ಮೆಂಟ್ ಅಲ್ಲಿ ಸೂಪರ್ವೈಸರ್, ಒಂದಷ್ಟು ಫನ್ ಎಲಿಮೆಂಟ್ಸ್, ವಿಚ್ ಇಸ್ ವೆರಿ. ಅವರು ಅದೇ ಆಗಿದ್ರ? ಇಲ್ಲ, ಬೇರೆ ಚೇಂಜ್ ಮಾಡಿದ್ವಿ ಒಂದಷ್ಟು. ಹೀಗೆ ಈ ಅಪ್ರೋಚ್ ತಗೋಬೇಕು ಅಂತ ಅಂದ್ರೆ ಬರೀ ಹುಡುಗನ ಸ್ಟೋರಿಯನ್ನ ತೋರಿಸ್ತಾ ಹೋಗ್ತೀವಿ, ಹುಡುಗಿದ್ ನಾವು ಹೆಚ್ಚು ತೋರಿಸ್ಲಿಕ್ಕೆ ಹೋಗಲ್ಲ ಅನ್ನೋ ಡಿಸಿಷನ್ನ ಅದು ಬರಿಬೇಕಾದ್ರೆ ಹಾಗೆ ಬಂದ್ಬಿಡ್ತಾ, ಅಥವಾ ನಾವ್ ಏನಾದ್ರೂ ಇಲ್ಲಿ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಮಾಡಿದ್ದೊಂದು ಅಪ್ರೋಚ್? ಕಥೆಯಲ್ಲಿ ದಿಸ್ ಇಸ್ ಅನ್ ಅನ್ಟೋಲ್ಡ್ ಸ್ಟೋರಿ ಅಂದಿದ್ದೆ ಅದಕ್ಕೆ. ಇದರಲ್ಲಿ ಡೈರೆಕ್ಟರ್ಗೆ ಇಷ್ಟ ಆಗಿದ್ದು ಇದು ಕಥೆಯಲ್ಲಿ ಅವ್ನಿಗೆ ಇಷ್ಟ ಆಗಿದೆ ಅದು. ಬಿಕಾಸ್ ಇವನು ಎಲ್ಲ ಹೇಳ್ತಿದ್ದಾನೆ. ಆ ಹುಡುಗಿ ಕಡೆಯಿಂದ ಒಂದಷ್ಟು ಸಿಗ್ನಲ್ಸ್ ಬರುತ್ತೆ, ಬಟ್ ಆ ಹುಡುಗಿ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಆ ಕಡೆ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ. ಸೊ ದಿಸ್ ವಾಸ್ ಚಾಲೆಂಜಿಂಗ್ ಫಾರ್ ರೈಟರ್ ಇನಿಷಿಯಲಿ, ಅಂಡ್ ದೆನ್ ಡೈರೆಕ್ಟರ್ ಆಗಿ ಇದನ್ನ ಒಂದು ಪುಲ್ ಆಫ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋದು ನಾಟ್ ಅನ್ ಈಸಿ ಜಾಬ್. ನಿಮ್ಗೆ ಗೊತ್ತಿರುತ್ತೆ, ಬಿಕಾಸ್ ತುಂಬಾ ಈಸಿ ಸರ್, ಹುಡುಗಿ ಮಾತಾಡ್ಕೊಳ್ಳೋದು, ಅವ್ರ ಬಗ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಬಟ್ ಅದು ಇಲ್ದಿರ ನಾವೆಲ್ಲೂ ಇನ್ಫ್ಯಾಕ್ಟ್ ಕೈ ಕೂಡ ಇಟ್ಕೊಳ್ಳೋದಿಲ್ಲ, ಅಷ್ಟೊಂದು ಏನೋ ಒರಿಜಿನಲ್ ಆಗಿರುತ್ತೆ, ಅಷ್ಟೊಂದು. ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಬಂತು, ಐ ಲವ್ ಯು ಅಂತ ಹೇಳದೇ ಇರೋ ಲವ್ ಸ್ಟೋರಿನ ಆತರ ಏನೋ ಡೈಲಾಗ್. ಇನ್ ದಟ್ ಆಸ್ಪೆಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಹಿಮ್, ಸ್ಮರಣ್. ಅಂಡ್ ಆಲ್ಸೋ ಏನೋ ಒಂದು ಹೊಸ ಪ್ರಯತ್ನ, ಅನ್ಟೋಲ್ಡ್ ಸ್ಟೋರಿ. ಈ ತರ ಒಂದು ಪ್ರೇಮ ಕಥೆನ ಯಾರು ಹೇಳ್ಬೋದು, ಧೈರ್ಯದಿಂದ ಹೇಳ್ಬೋದು. ವೆರಿ ನೈಸ್. ನಾನೀಗ ಕೆಲವು ಹೆಸರುಗಳನ್ನ ಹೇಳ್ತೀನಿ, ನಾನು ಈಗ ಬರ್ತೀನಿ. ನೀವು ಯಾಕೆ ನ್ಯೂ ಕಮರ್ ಅಥವಾ ಒಂದು ಹೊಸ ತಂಡ ಅಂತ ನನಗನ್ಸಲ್ಲ ಅಂತ ಕೆಲವು ಹೆಸರುಗಳನ್ನ ಹೇಳ್ತೀನಿ. ಪ್ರಭಾಸ್ ಅಂತೆ, RGV ಅಂತೆ, ಬಾಲಕೃಷ್ಣ ಅವರಂತೆ, ಮೈತ್ರಿ ಮೂವೀಸ್. ಹೇಗೆ ಸಾಧ್ಯ ಇದು?
ಅದೇನ್ ಟ್ರಿಕ್ ಅಂತ ಹೇಳಿ ಪಾಪ ಇಲ್ಲಿ ಬೇರೆಯವರು ಉಪಯೋಗಿಸ್ಕೊಳ್ತಾರೆ ಸರ್ ನಿಜವಾಗ್ಲೂ ಇದಕ್ಕೆ ಟ್ರಿಕ್ ಏನಿಲ್ಲ ಸರ್. ನಾನು ಕಿರಣ್ ಶಾರ್ಟ್ ಫಿಲ್ಮ್ಸ್ ಇಂದ ಸಮಕಾಲೀನರು. ಕಿರಣ್ ಅವ್ರು ಯಾವ ಊರಿನವರು? ರಾಯಚೋಟಿ ಅಂತ, ರಾಯಲಸೀಮಾ. ಬಟ್ ನಾವಿಬ್ರು, ನಾನು ಹೈದರಾಬಾದ್ ಅಲ್ಲಿದ್ದೆ ಶಾರ್ಟ್ ಫಿಲ್ಮ್ಸ್ ತೆಗಿಬೇಕಾದ್ರೆ. ಸೊ ನಾನು ಶಾರ್ಟ್ ಫಿಲ್ಮ್ಸ್ ತೆಗಿಬೇಕಾದ್ರೆ ಇವನ್ ಹಿ ವಾಸ್ ಡೂಯಿಂಗ್ ಶಾರ್ಟ್ ಫಿಲ್ಮ್ಸ್. ಅವ್ರು ಬಂದ್ಬಿಟ್ರು, ಬೇಗ ಒಂದು ಬ್ರೇಕ್ ಸಿಕ್ತು ಅವ್ರಿಗೆ. ನಮ್ದು ಬ್ರೇಕ್ ಥ್ರೂ ಆಗೋದು ಸ್ವಲ್ಪ ಲೇಟ್ ಆಯ್ತು. ಸೊ ಹಾಗಾಗಿ ನಾನು ಮಾಡಿದಾಗ ಅವ್ನು ಬಂದು ಸಪೋರ್ಟ್ ಮಾಡ್ದ. ಇನ್ನು ಪ್ರಭಾಸ್ ಸರ್ದು ನಾವೊಂದು ಪ್ರೆಸ್ ಮೀಟ್ ಇಟ್ವಿ, ಬ್ಲಾಕ್ ಬಸ್ಟರ್ ಬಟ್ ಫೇಲ್ಯೂರ್ ಮೀಟ್ ಅಂತ. ಅದಾದ್ಮೇಲೆ ಬಂತು ಸೆಲೆಬ್ರಿಟಿ ನಮ್ಗೆ ಸಪೋರ್ಟ್ ಮಾಡಿ ನಂಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಒಂದು ಚಿಕ್ಕ ಸಿನಿಮಾಗಳು ನಿಲ್ಬೇಕು ಅಂತ ಹೇಳಿದ್ರೆ, ಒಂದು ಚಿಕ್ಕ ಸಿನಿಮಾಗಳು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಇಂಡಸ್ಟ್ರಿ ಕಡೆಯಿಂದ ಸ್ಟಾರ್ ಎನಿ ಒನ್ ಏನಾದ್ರು ನಮ್ಗೆ ಈ ತರ ಸಾಥ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದಾಗ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಅನ್ಸುತ್ತೆ ನಮ್ಗೆ. ಹಾಗಾಗಿ ಬಾಲಕೃಷ್ಣ ಅವ್ರ ಹತ್ರ ಅದೇನೋ ರಿಲೀಸ್ ಮಾಡಿಸಿದ್ರೆ ಅದು ಇವ್ರಿಗೆ ಸಂಬಂಧಪಟ್ಟ ವಿಷಯ. ನಮ್ಮ ಮಾವ ಅವ್ರಿಗೆ ಅದೇ ಕಾನ್ಸ್ಟಿಟ್ಯೂಂಟಿ ಸರ್, ಇಲ್ಲಿ ಹಿಂದೂಪುರ. ನಮ್ದು ಗೌರಿಬಿದನೂರು ಹಿಂದೂಪುರ ಹತ್ರ ಅಲ್ವಾ ಸರ್? ನಮ್ಗೆ ನಮ್ಮ ಊರಿಂದ ಹಿಂದೂಪುರ ತುಂಬಾ ಹತ್ರ, ಗೌರಿಬಿದನೂರ್ಗಿಂತ 7 ಕಿಲೋಮೀಟರ್. ಸೊ ಹಾಗಾಗಿ ಒಂದಷ್ಟು ಏನೋ ಬಳಕೆ ಆಗಿದೆ ಅದಕ್ಕೂ ಕೂಡ. ನಾವು ಮೂವಿ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಸರ್ಗೆ ಹಂಗೆ ರಿಕ್ವೆಸ್ಟ್, ಬಾಲಕೃಷ್ಣ ಸರ್ಗೆ ಹೇಳಿದಾಗ ನಮ್ಮ ಮಕ್ಳು ಮಾಡ್ತಿದಾರಲ್ಲ ಕರ್ಸಿ ಮಾತಾಡೋಣ ಅದಾಯ್ತು. RGB ಏನ್ ಮಾಡಿದ್ರಂತೆ? ಡಸ್ ಲವ್ ಆಲ್ಸೋ ಹ್ಯಾಸ್ ಎ ಕ್ಯಾಸ್ಟ್ ಅಂತ ಟ್ವೀಟ್ ಮಾಡಿದ್ರು. ಮೇ ಬಿ ಲವ್ ರೆಡ್ಡಿ ಅನ್ನೋ ಟೈಟಲ್ ನೋಡಿ ರೆಡ್ಡಿಗೆ ಲವ್ ಅದಕ್ಕೂ ಕೂಡ ಕ್ಯಾಸ್ಟ್ ಇದೆಯಾ ಅಂತ ಹಾಕಿದ್ರು. ಅಂಡ್ ಸುಕುಮಾರ್ ಸರ್ ಒಂದು ಐದು ಸ್ಟೋರಿ ಹಾಕಿದ್ರು. ಅದು ಐ ಥಿಂಕ್ ಇದೆಲ್ಲದಕ್ಕಿಂತ ಮುಂಚೆ ಅವರೇ ಹಾಕಿದ್ದು. ಏನ್ ಮಾಡಿದ್ರು ಸುಕುಮಾರ್ ಅವರು? ಟೀಸರ್ ನೋಡ್ಬಿಟ್ಟು ತುಂಬಾ ಪ್ರಾಮಿಸಿಂಗ್ ಆಗಿದೆ ಟೀಸರ್ ಅಂತ ಅನ್ಬಿಟ್ಟು, ಅಯ್ಯೋ ನಾನು ಬರೀ ಟ್ರೈಲರ್ ನೋಡ್ಕೊಂಡ್ ಬಂದೆ, ಟೀಸರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ, ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಅವರು ಟ್ವೀಟ್ ಮಾಡಿದ್ರು. ಅಲ್ಲಿ ಮೈತ್ರಿ ಮೂವೀಸ್ ಬಂದ್ರಾ? ಮೈತ್ರಿ ಮೂವೀಸ್ ಬೇರೆ ಕತೆ ಸರ್. ಮೈತ್ರಿ ಮೂವೀಸ್ ಸರ್ ದೊಡ್ಡ ಸ್ಟೋರಿ ಅದು. ಅಲ್ಲ ಬಟ್ ನಮ್ಗೆ ಹೇಳಿ ಪಾಪ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸರ್ ಸಿನಿಮಾ ಮುಗಿದಾದ್ಮೇಲೆ 4 ತಿಂಗಳು ಓಡಾಡಿದ್ವಿ ಸರ್ ಎಲ್ಲ ಕಡೆ. ಎಲ್ಲ ಮುಗಿಸ್ಕೊಂಡು ಫಿಲ್ಮ್ ಮುಗಿಸ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹಾರ್ಡ್ ಡಿಸ್ಕ್ ಒಂದಷ್ಟು ಪ್ರಯತ್ನ ಮಾಡಿದ್ವಿ, ಎಲ್ರಿಗೂ ತಲುಪಿಸೋಣ ಸರ್. ಯಾರು ಕಾಣಿಸಿದ್ರು ನೀವು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದಷ್ಟು ಜನಕ್ಕೆ ಹೇಳಿ, ಇಲ್ಲ ನಮ್ಗೊಂದು ಕಾಂಟ್ಯಾಕ್ಟ್ ಕೊಡಿಸಿ ಅಸೋಸಿಯೇಟ್ ಆಗಲಿಕ್ಕೆ. ಎಲ್ಲೇ ಹೋದ್ರು ಸಿನಿಮಾ ನೋಡ್ತಾರೆ ಸರ್. ಒಂದು 30-40 ಶೋ ಜನರಿಗೆ ತೋರಿಸ್ಬಿಡ್ತೀನಿ, ಶೋ ಹಾಕ್ಬಿಟ್ಟಿರ್ತೀನಿ ಸಿನಿಮಾ. ಅಷ್ಟು ನೋಡ್ತಾರೆ, ಸೂಪರ್ ಆಗಿ ಮಾಡಿದ್ರಮ್ಮ ಸಿನಿಮಾ, ನೀವು ಹೊಸಬ್ರು ಅಂತಾನೆ ಅನ್ಸೋದಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಆಗ್ಬೋದು, ನೀವು ಎಲ್ಲ ಕ್ರಾಫ್ಟ್ ವೈಸ್ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಲಾಸ್ಟ್ಗೆ ಹೊಸಬ್ರಲ್ವಾ ಏನ್ ಮಾಡೋದು ಅಂತ ಯಾರು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ನಮಗೆ. ಸೊ ಈ ಪ್ರಾಸೆಸ್ಸಲ್ಲಿ ಒನ್ ಫೈನ್ ಡೇ ನಾವು ಮೈತ್ರಿ ಮೂವಿ ಮೇಕರ್ಸ್ ಡೈರೆಕ್ಟ್ ಆಫೀಸ್ಗೆ ಹೋಗಿ ಮಾತಾಡ್ಬೇಡ ಏನಾದ್ರೆ ಅದಾಯ್ತು ಅಂತ ಅನ್ಕೊಂಡು, ಡಿಸ್ಟ್ರಿಬ್ಯೂಷನ್ ಸಪ್ರೇಟ್ ಒಂದು ಆಫೀಸ್ ಇದೆ, ಶಶಿ ಸರ್ ಅಂತ ಇರ್ತಾರೆ, ಅಲ್ಲಿ ಹೋಗಿ ಮೀಟ್ ಮಾಡಿದ್ರೆ ಅವ್ರು ಇದ್ರು, ತಿಳ್ಕೊಂಡು ಹೋದ್ವಿ. ಸರ್ ಈ ಥರ ಸಿನಿಮಾ ಮಾಡಿದೆ ಅಂತ ಹೇಳಿದ್ರೆ ಅವರು, ನಾನೊಂದು ವಾರ 15 ದಿವಸ ಇರೋದಿಲ್ಲಮ್ಮ, ನಮ್ಮ ಅಪ್ಪ ಅಮ್ಮ ಅವ್ರು ಬಂದಿದ್ರು, ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಲೈಕ್ ವಿ ಥಾಟ್ ಈ 4 ತಿಂಗಳಿಂದ ಕೇಳಲ್ಪಟ್ಟಿದ್ವಲ್ಲ ಒಂದು ಹಲವಾರು ಉತ್ತರಗಳು, ಅದರಲ್ಲಿ ಇದು ಒಂದು ಉತ್ತರ, ಬಿಡುಗರು ಸುಮ್ಮನೆ ಅವ್ರೇನೋ ನಾಮಕಾವಸ್ಥೆಗೆ ಹೇಳಿ ಕಳಿಸ್ಬಿಟ್ಟಿರ್ತಾರೆ, ಮುಜುಗರ ಪಟ್ಟು ಅಂತ ಅನ್ಕೊಂಡ್ವಿ. ಬಿಟ್ಬಿಟ್ವಿ ನಾವು ಅದನ್ನ, ಇಡಿಸ್ಕೊಂಡೆ, ಸೀರಿಯಸ್ ಆಗಿ ತಗೊಂಡಿಲ್ಲ, ಸೇಮ್ ಲೈಕ್ ಆನ್ಸರ್ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಒಂದು 3 ವಾರ ಮತ್ತೊಂದು ಇನ್ನೊಂದಷ್ಟು ಜನಕ್ಕೆ ತೋರಿಸಿದ್ವಿ. ಎಗೇನ್ ಸೇಮ್ ರೆಸ್ಪಾನ್ಸಿಬಿಲಿಟಿ ಬರ್ತಿತ್ತಲ್ಲ, ಏನೋ ಮರ್ತೋದ್ವಿ, ಸರಿ ಇನ್ನೊಂದು ಕಲ್ಲೋಡಿಯೋಣ ಆದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನೆನಪಾಯ್ತು. ಸರ್ ಫಾಲೋ ಅಪ್ ಮಾಡಿದ್ವಿ, ಆಫೀಸ್ ಹತ್ರ ಹೋದ್ವಿ. ಸರ್ ಈ ಥರ ಸಿನಿಮಾ ನೀವು ನೋಡ್ತೀನಿ ಅಂತ ಹೇಳಿದ್ರಲ್ಲ, ಒಂದ್ಸರಿ ನೋಡ್ತೀನಿ ಅಂತ ಹೇಳಿದ್ರೆ, ನಾಳೆ ತೋರಿಸ್ತೀನಿ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ನೋಡಿದ್ರು, ಬೆಳಿಗ್ಗೆ ಬಂದು ಸಿನಿಮಾ ನೋಡೋದ್ಮೇಲೆ ಒಂದು 2 ಅವರ್ ಮಾತಾಡಿದ್ರು ಸರ್ ಅವರು. ದಟ್ ವಾಸ್ ಅ ಚೇಂಜಿಂಗ್ ಮೂಮೆಂಟ್ ಫಾರ್ ಅಸ್. ಅಲ್ಲಿವರೆಗೂ ಒಂದು ಕತೆ, ಅದಾದ್ಮೇಲೆ ಒಂದು ಕತೆ. ಅಂದ್ ಲೈಕ್ ಅವರು ಹೆಂಗ್ ಬಂದರು ಅಂತ ಹೇಳಿದ್ರೆ, ಸಿನಿಮಾ ನೋಡ್ಬಿಟ್ಟು ಒಂದಷ್ಟು ಸಿನಿಮಾಗಳು ಎಕ್ಸಾಂಪಲ್ ಕೊಟ್ಟರು ನಮಗೆ. ಸುಸ್ವಾಗತಂ ಸಿನಿಮಾ ಥರ ಇದೆ, ಒಂದಷ್ಟು ಕಾಡ್ತು ನನಗೆ ಸಿನಿಮಾ ಅಂತ ಅಂದ್ಬಿಟ್ಟು, ಅದು ಸೂಪರ್ ಬೂಸ್ಟ್ ಸರ್. ಅದಾದ್ಮೇಲೆ ಅವರೇ ನಮಗೆ ಹೊಂಬಾಳೆ ಫಿಲ್ಮ್ಸ್ ಹತ್ರ ಕಳಿಸ್ತಾರೆ, ಮಾತಾಡ್ಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದಾರಂತ, ಏನೋ ಇಲ್ಲಿನ ಹುಡುಗರು ಮಾಡಿರೋಂಥ ಸಿನಿಮಾ, ನಿಮ್ದು ಕತೆ ಇದು, ಎಲ್ಲ ಕರ್ನಾಟಕ ಬೋರ್ಡ್, ಕನ್ನಡ ಬೋರ್ಡ್ಸ್ ಇದೆ, ಎಲ್ಲ ಅಲ್ಲಿನ ನಟರೆ ಮಾಡಿರೋಂಥ ಸಿನಿಮಾ, ಒಂದ್ಸರಿ ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ಏನಾದರೂ ಸಹಾಯ ಮಾಡಿ ಅಂತ. ಇಲ್ಲಿ ಬಂದು ನೆಕ್ಸ್ಟ್ ಡೇನೆ ಬಂದು ಇಲ್ಲಿಗೆ ತೋರಿಸಿದ್ವಿ, ಹೊಂಬಾಳೆ ಆಫೀಸ್ಗೆ ಹೋದ್ವಿ. ಸರ್ ಸಿನಿಮಾ ನೋಡಿದ್ರು. ಯಾರು ಚೆಲ್ವರಾಜ್ ಅವ್ರು ನೋಡಿದ್ರು? ಚೆಲುವೇಗೌಡ ಸರ್ ಅವ್ರ ಸಿನಿಮಾ ನೋಡಿದ್ರು. ಅವ್ರಿಗೂ ಚೆನ್ನಾಗಿ ಮಾಡಿದಿರಮ್ಮ ಎಲ್ಲ. ಅವ್ರು ಅಲ್ಲಿ ಲೈಕ್ ಇಟ್ಸ್ ಏನೋ ಶಾಕರ್ ಅಲ್ವಾ, ಆಬ್ವಿಯಸ್ಲಿ ಯಾರೋ ಗೊತ್ತಿಲ್ಲ, ಏನೋ ಅವ್ರು ಬಂದು ಅವ್ರು ಹೇಳಿದಾರೆ ಅಂತ ನೋಡಿದ್ರು. ಸಿನಿಮಾ ಚೆನ್ನಾಗಿ ಮಾಡಿದ್ರ, ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ, ಖಂಡಿತ ನಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ವಿತರಣೆಗೆ ಈಗ ಎಕ್ಸಲೆಂಟ್. ಅಲ್ಲ ಲಿಂಕ್ ನೋಡಿ ಹೇಗಿದೆ,
ಈಗ ಹೊಂಬಾಳೆ ಪ್ರಶಾಂತ್ ನೀಲ್ ಇತ್ತು. ಪ್ರಶಾಂತ್ ನೀಲ್ ಮೈತ್ರಿಗೆ ಈಗ ಮಾಡ್ತಾ ಇದ್ದಾರೆ, ಇಫ್ ಐ ಆಮ್ ನಾಟ್ ರಾಂಗ್. NTR ನೀಲು ಮೈತ್ರಿಗೆ. ಅಂಡ್ ಅದಾದ್ಮೇಲೆ ನೀವೇನೆ ಬಿ ದ ಬ್ರಿಡ್ಜ್ ಬಿಟ್ವೀನ್ ಮೈತ್ರಿ ಅಂಡ್ ಹೊಂಬಾಳೆ. ಎಕ್ಸಲೆಂಟ್. ಈ ಕಡೆಯಿಂದ ಆ ಕಡೆ ಹೋಗಿರೋದು, ಈಗ ಆ ಕಡೆಯಿಂದ ಈ ಕಡೆ ಬಂದಿರೋದು. ಸ್ಪೀಕಿಂಗ್ ಆಫ್ ವಿಚ್, ನೀವು ಶುರು ಅಫ್ಕೋರ್ಸ್ ಬೇರೆ ಬೇರೆ ಕನ್ಸ್ಟೆಂಟ್ಸ್ ಇತ್ತು, ಹಾಗಾಗಿ ತೆಲುಗುನಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಫೋಟೋಗ್ರಫಿ ಆಗಿದ್ದಾಗ್ಲಿ ಅಥವಾ ರಿಲೀಸ್ ಆಗಿದ್ದಾಗ್ಲಿ ಅಲ್ಲಿ ಅಂತ, ಬಟ್ ಆಗ್ಲಿಂದಲೂ ಇತ್ತು ಕನ್ನಡಕ್ಕೂ ಬರುತ್ತೆ ಅಂತ. ಮುಂಚೆನೇ ಇತ್ತು, ಅಲ್ವಾ? ಮುಂಚೆಯಿಂದಾನೆ ಇತ್ತು ಇಲ್ಲಿ ಮಾಡ್ಬೇಕು ಅಂತ. ಯಾಕಂದ್ರೆ ನಾನು ಒಂದಷ್ಟು ವರ್ಷ ಇಲ್ಲಿ ಗಾಂಧಿನಗರದಲ್ಲಿ ಅದು ಮಾಡಿದೀರಾ, ಅಲ್ದಾಡಿ ನನ್ಗೊಂದಲ್ಲ ಅವಕಾಶ ಸಿಕ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಮತ್ತೊಂದಲ್ಲಿ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡೋಕೆ ಅವಕಾಶ ಸಿಕ್ತು. ಇದೆಲ್ಲ ಮಾಡಿ ಈಗ ನನ್ನ ಫ್ರೆಂಡ್ ಅಲ್ಲೇ ಆಗಿದ್ದ ಅವನು. ಸೊ ನನ್ಗೊಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ. ಸೊ ಸ್ಮರಣ ಅಲ್ಲಾಗಿದ್ದ, ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದ್ದು, ಅವ್ನಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಫ್ರೆಂಡ್ ಆಗಿದ್ದು. ಸೊ ಅಲ್ಲೊಂದು ಯಾರ ಜೊತೆಗೆ ಮಾಡ್ತಾ ಇದ್ರಿ ಏಡಿಯಾಗ ಅಜಯ್ ಸಾಯಿ ಮಣಿಕಂದನ್ ಅಂತ, ಅವರು ಅಂದಾಲ ರಾಕ್ಷಸಿ ಅಂತ ಒಂದು ಸಿನಿಮಾ ಮಾಡಿದಾರಲ್ವಾ, ಅದಕ್ಕೆ ಕೊರಿಯೋಗ್ರಾಫರ್ ಅವರು ಒಂದು ಸಿನಿಮಾ ಮಾಡಕ್ ಕೊಟ್ಟಿದ್ರು. ಆವಾಗ ನಾವು ಆ ತಂಡಕ್ಕೆ ಸೇರ್ಕೊಂಡಿದ್ವಿ. ಒಳ್ಳೆ ಕತೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಮೆಟೀರಿಯಲೈಸ್ ಆಗಲಿಲ್ಲ. ಒಂದು 6 ತಿಂಗಳು ವರ್ಕ್ ಮಾಡಿದ್ವಿ ಡಿಪಾರ್ಟ್ಮೆಂಟ್ ಅಲ್ಲಿ, ದೆನ್ ಇಟ್ ಶೆಲ್ಡ್ ಆಫ್. ಅಲ್ಲಿಂದ ಪರಿಚಯ ಆಯ್ತು, ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ವಿ. ಇಷ್ಟೆಲ್ಲ ಒಂದೊಂದಷ್ಟು ಏನೋ ಅಲ್ಲಿ ಒಂದಷ್ಟು ವರ್ಷಗಳಾಗುತ್ತೆ, ಒಂದು ಸಿನಿಮಾ ಆಗುತ್ತೆ. ಬಟ್ ಇದೆಲ್ಲ ಏನೇ ಮಾಡಿದ್ರು ಕೂಡ ಇಲ್ಲಿ ಎಳಿತಾ ಇರುತ್ತೆ ಸರ್. ನಮ್ಮ ಒಂದು ಏನೋ ಕನ್ನಡ ಅನ್ನೋದೊಂದು ಎಳಿತಾ ಇರುತ್ತೆ, ನಮ್ಮ ಜನರಿಗೆ ತೋರಿಸ್ಬೇಕು ಅನ್ನೋದು ಎಳಿತಾ ಇರುತ್ತೆ. ಆ ಒಂದು ಇದರಿಂದನೇ ನಾನು ಮಾಡಿದ ಶಾರ್ಟ್ ಫಿಲ್ಮು ಕೂಡ ನಾನು ಅವತ್ತೇ ಕನ್ನಡಕ್ಕೆ ಡಬ್ ಮಾಡಿಬಿಟ್ಟಿದ್ದೆ, ಎಮೋಷನ್ ಅಂತ. ಅದು ಕೂಡ ನನ್ನ ಒಂದು ಇಷ್ಟಕ್ಕೆ ಮಾಡಲೇಬೇಕು, ನಾವು ತೋರಿಸ್ಬೇಕು ನಮ್ಮ ಜನಕ್ಕೆ ಅಂತ. ಆ್ಯಂಡ್ ಇವತ್ತು ರೈಟ್ ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಕೂಡ ಬೋತ್ ಎರಡರಲ್ಲೂ ಮಾಡಬೇಕು, ಆ ಕಡೆನೂ ನಾವು. ಯಾಕೆಂದ್ರೆ ಈಗ ನಾವು ಅಲ್ಲೂ ಕೆಲಸ ಮಾಡ್ತಿದ್ವಿ, ಬಟ್ ನಮ್ಗಿದು ಇಷ್ಟ. ಸೊ ಇಲ್ಲಿ ಅಲ್ಲಿ ಎರಡು ಕಡೆ ನಾವು ತೋರಿಸ್ಬೇಕು ಅನ್ನೋ ಒಂದು ಝೀಲ್ ಇತ್ತು. ಅದೇ ಉದ್ದೇಶದಿಂದನೇ ಇವತ್ತು ಇವು ಚೆನ್ನಾಗಿ ಮಾಡಿ ನಮ್ಮ ಜನತೆ ಮುಂದೆ ಬರ್ತಾ ಇದ್ದಾರೆ. ಶೋರ್. ನನಗೆ ಪ್ರಾಸೆಸ್ ಹೇಳಿ. ಒಂದು ಅಲ್ಲಿ 1 ತಿಂಗಳ ಮುಂಚೆ ರಿಲೀಸ್ ಆಗಿತ್ತು. ಈಗ ಆ ಚಿತ್ರವನ್ನ ಕನ್ನಡಕ್ಕೆ ತರೋದ್ರಲ್ಲಿ ಏನಿದೆ ಪ್ರಾಸೆಸ್? ಸುಮ್ಮನೆ ನಾವಿಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಟೈಅಪ್ ಆದ್ರೆ ಸಾಕ? ನಡುವೆ ದುನಿಯಾ ವಿಜಯ್ ಅವರು ಕೂಡ ಬರ್ತಾರೆ ಪ್ರೆಸೆಂಟ್ ಮಾಡ್ಲಿಕ್ಕೆ. ನಮ್ಗೆ ಅಲ್ಲಿ ಆಗಿರ್ತಕ್ಕಂಥ ಒಂದು ಅಂದ್ರೆ ಮೇ ಬಿ ರಾಂಗ್ ಸ್ಟೆಪ್ಸ್ ಆಗಿರ್ಬೋದು. ಇಲ್ಲ ರಾಂಗ್ ಸ್ಟೆಪ್ ಅಂತಲ್ಲ ಸರ್, ಅದು ನಮ್ಗೆ ಅವಕಾಶ ಸಿಗ್ಲಿಲ್ಲ. ನಮ್ಗೆ ವಿ ವೇರ್ ಯಾರಾದ್ರೂ ಒಬ್ರು ಪ್ರೆಸೆಂಟರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಸಿನಿಮಾ. ನಾವ್ ಹೇಳ್ತಿದ್ರಲ್ಲ ಅವಾಗಿಂದನೂ ಒಂದು ಫೇಸ್ ಆಫ್ ದ ಸಿನಿಮಾ, ಕಮಿಟಿ ಕುರ್ರಾಳ್ ಅಂತ ಒಂದು ಸಿನಿಮಾ ಬರುತ್ತೆ. ಅದಕ್ಕೆ ನಿಹಾರಿಕಾ ಫೇಸ್ ಆಫ್ ದ ಫಿಲ್ಮ್. ಎಲ್ಲರೂ ಹೊಸಬ್ರು, ಬಟ್ ಅವರು ಎಲ್ಲಾ ಕಡೆ ಕರ್ಕೊಂಡು ಅವ್ರು ಗೊತ್ತಿರೋದ್ರಿಂದ ಆ ಸಿನಿಮಾಗೆ ವಿಸಿಬಿಲಿಟಿ ಸಿಕ್ತು. ಈಗ ನಾವು ಸುಮಾರು ಕಡೆ ಓಡಾಡಿದ್ವಿ, ಬಟ್ ನಮ್ಗೆ ಸಿಕ್ಕಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಫೈನಲ್ ಆಗಿ ಇದಾದ್ಮೇಲೂ ಕೂಡ ಅದಾಗಿಲ್ಲ. ಎಲ್ಲ ರಿಲೀಸ್ ಆದ್ಮೇಲೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ ನಮ್ಗೆ, ಒಂದಷ್ಟು ಜನ ಒಳ್ಳೇದಾಗುತ್ತೆ. ರಿಲೀಸ್ ಆದ್ಮೇಲೆ ಮತ್ತೆ ಹೌಸ್ಫುಲ್ಸ್ ಆಗುತ್ತೆ ಕೊನೆ ವಾರ ಸಿನಿಮಾ. ಅದಾಗಿರೋ ಒಂದು ಏನು ಕಹಿ ಘಟನೆಗಳನ್ನ, ಅಂದ್ರೆ ಕಹಿ ಘಟನೆ ಅಂತಲ್ಲ, ಅದನ್ನ ನಾವ್ ಇಲ್ಲಿ ಮಾಡ್ಕೋಬೇಕು, ಇಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಸೊ ಇಮಿಡಿಯೇಟ್ಲಿ ನಮ್ಗೆ ಅನ್ಸಿದೆ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಇಲ್ಲಿ ಯಾರಾದ್ರೂ ಒಬ್ರು ನಮ್ಮ ಲೈಕ್ ಫೇಸ್ ಆಫ್ ದ ಫಿಲ್ಮ್ ತರ ಒಂದು ಪ್ರೆಸೆಂಟರ್ ಬೇಕು ನಮಗೆ. ಸೊ ಫಸ್ಟ್ ಅದನ್ನ ಟಿಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡಿದಾಗ ನಮ್ಮ ಕಾಪಿಚರ್ ಪ್ರವೀಣ್ ಅವರಿಂದ, ಸರ್ ಅವರು ಭೀಮಾ ಮಾಡಿದ್ರಲ್ವಾ ಮುಂಚೆ, ಸರ್ ವಿಜಯ್ ಸರ್ಗೆ ಏನಾದ್ರು ಅಪ್ರೋಚ್ ಆಗಿ ಮಾಡ್ಬೋದಾ ಅಂತ ಕೇಳಿದ್ರೆ ಪ್ರಯತ್ನ ಮಾಡೋಣ. ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಣ್ಣ, ನೀವು ನೋಡಿದ್ವಿ ಏನಾದ್ರು ಸಪೋರ್ಟ್ ಮಾಡ್ತೀರ ಅಂತ ಹೇಳಿದಾಗ ಅವ್ರು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿ ಹೊಸಬ್ರು ನಿಜವಾಗ್ಲೂ ಇಂಥ ಸಿನಿಮಾ ಮಾಡಿದಾಗ ನಮ್ಮ ಸಾಥ್ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು, ನಾನೇ ಪ್ರೆಸೆಂಟ್ ಮಾಡ್ತೀಮ್ಮ ನಿನ್ನ ಸಿನಿಮಾ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬಂದು ಮಾಡಿರೋದು ನಿಜವಾಗ್ಲೂ ಒಂದು ಭೀಮನ ಬಲ ನಮ್ಗೆ ಇವತ್ತು. ಸೊ ಅದು ಟಿಕ್ ಆಫ್ ಆಯ್ತು. ಅಂಡ್ ವಿತರಣೆ ವೈಸ್ ನಮ್ಗೆ ಮೈತ್ರಿ ಅವರು ಹೊಂಬಾಳೆಗೆ ಹೇಳಿದ್ರಲ್ವಾ, ಸೊ ನಮ್ಗೆ ಹೊಂಬಾಳೆ ಕಡೆಯಿಂದ ಥಿಯೇಟರ್ ಸೆಟಪ್ ಎಲ್ಲ ಸಿಗ್ತಿರೋದ್ರಿಂದ ಅದು ಟಿಕ್ ಆಫ್ ಆಯ್ತು. ಈಗ ಏನಿದ್ರು ಕೂಡ ನಾವು ಜನರಿಗೆ ಎಷ್ಟು ತಲುಪಿಸ್ತೀವಿ, ಅದೆರಡು ಟಿಕ್ ಆಫ್ ಆಗಿದೆ. ಸ್ಟಿಲ್ ಜನರಿಗೆ ನಾವು ರೀಚ್ ಆಗ್ತೀವಾ ಇಲ್ವಾ, ನಮ್ಮ ಒಂದು ಕರ್ನಾಟಕದಾದ್ಯಂತ ನಾವ್ ಎಷ್ಟು ಜನ ಗೊತ್ತಾಗ್ತೀವಿ ಕನ್ನಡದ ಒಂದು ಪ್ರೇಕ್ಷಕ ಅಭಿಮಾನಿಗಳಿಗೆ ಅಂತ ಐ ಡೋಂಟ್ ನೋ. ಇದೆಲ್ಲ ಪ್ರಯತ್ನ ಇಲ್ಲ ಇದೆಲ್ಲ ಒಳ್ಳೆ ಪ್ರಯತ್ನವೇ. ಅಂಡ್ ನಿಮ್ಮ ಹಾಗೆ ಸ್ವಚ್ಛವಾಗಿ ಅಂದವಾಗಿ ಕನ್ನಡವನ್ನ ಮಾತಾಡೋ ಒಬ್ಬ ನಾಯಕ ನಟ ಇದ್ದಾರೆ ಅಂದ್ರೆ ನನಗೇನೆ ಖುಷಿ ಆಗ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ. ವೆರಿ ನೈಸ್. ಸ್ಪೀಕಿಂಗ್ ಆಫ್ ದುನಿಯಾ ವಿಜಯ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅಂಡ್ ಅವ್ರ ಮಾತು ಇಷ್ಟ. ಮೊನ್ನೆ ರೀಸೆಂಟ್ ಆಗಿ ಏನೋ ಒಂದು ಇದಾಯ್ತು, ಟ್ರೈಲರ್ ಲಾಂಚ್. ಎಷ್ಟು ಚೆನ್ನಾಗಿ ಕರೆದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅಂಡ್ ಅವ್ರಲ್ಲಿ ನನ್ಗೆ ಏನಿಷ್ಟ ಅಂದ್ರೆ, ಹಿ ವಿಲ್ ಪುಟ್ ಇಟ್ ಆನ್ ದಿ ಮೀಡಿಯಾ. ನೀವು ಸಪೋರ್ಟ್ ಮಾಡಬೇಕು ಅಂತಾರ ಅವರು.
ಆ್ಯಂಡ್ ನನಗೆ ಬೇರೆ ಹಿ ಮೆನ್ಷನ್ ದಿಸ್ ಹೊಸಬರ್ಗೆ ರಿಲೀಸಸ್ಗೆ ತುಂಬ ಚಾಲೆಂಜಸ್ ಇದೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಅಂತ 2-3 ಸಲ ಹೇಳಿದ್ರು ಅವ್ರು ಅದೇ ಸ್ಟೇಜ್ ಮೇಲೆ, ರೈಟ್? ಸೊ ಅವ್ರು ಹಿ ಪಾಸಸ್ ಆನ್ ದಿ ರೆಸ್ಪಾನ್ಸ್, ಹಿ ಸೇಸ್ ಐ ಥಿಂಕ್ ಹಿ ಬಿಲೀವ್ಸ್ ಇನ್ ಲೆಟ್ ಅಸ್ ಶೇರ್ ರೆಸ್ಪಾನ್ಸಿಬಿಲಿಟಿ ಅಂತ. ಎಕ್ಸಾಕ್ಟ್ಲಿ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಒಂದು ಒಳ್ಳೆ ಪ್ರಯತ್ನನ, ಒಂದು ಒಳ್ಳೆ ಸಿನಿಮಾನ, ಒಂದು ಹೊಸಬ್ರ ಸಿನಿಮಾನ ಕಾಪಾಡ್ಬೇಕಂತ ಹೇಳಿದ್ರೆ ಎಲ್ಲರೂ ಸಹಭಾಗಿಗಳಾಗಿ ಮಾಡಿದ್ರೇನೆ ಆಗುತ್ತೆ. ಎಲ್ಲರೂ ಒಂದು ಸಪೋರ್ಟ್ ಬೇಕು, ಸಹಾಯ ಬೇಕು ಅನ್ನೋದು ಪ್ರಾಬ್ಲಿ ಅವ್ರ ಉದ್ದೇಶ. ಒಬ್ಬರ ಕೈಲಿ ಆಗೋದಿಲ್ಲ. ಇದಕ್ಕೆ ನಾನು ಮಾಡ್ತಿದ್ದೀನಿ, ನನ್ನ ಜೊತೆ ನೀವು ಕೂಡ ಮಾಡಿದ್ರೆ ಕರೆಕ್ಟ್ ರೀಚ್ ಮಾಡಿಸ್ಬೋದು ಅನ್ನೋದು ಅವ್ರ ಉದ್ದೇಶ. ಕರೆಕ್ಟ್. ನೋಡಿ, ಲೀಲಾ ಜಾಲಾಯ್ತು ಈಗ ಸಹಭಾಗಿ ಅಂತ. ನೀವು ಮೋಸ್ಟ್ಲಿ ಅವ್ರ ಲಿಸ್ಟೇ ತಗೋಬೇಕು ಏನೆಲ್ಲ ಹೇಳ್ತಾರೆ ಅಂತ. ರೈಟ್. ಜಸ್ಟ್ ಶಿಫ್ಟಿಂಗ್ ಗೇರ್ಸ್ ಟು ಸಮಥಿಂಗ್ ಸ್ಲೈಟ್ಲಿ ಸೀರಿಯಸ್. ನಿಮ್ಮ ವ್ಯೂ ಏನು ಅಂತ ಹೇಳಿ ಅಷ್ಟೇ. ಐ ಆಮ್ ನಾಟ್ ಗೋನ್ ಟು ಕ್ರಿಟಿಸೈಸ್ ಇಟ್ ಆರ್ ವಾಟ್ ಎವರ್. ಈಗ ಟ್ರೇಲರ್ ನೋಡಿದ್ರು ಕೂಡ ಅವನು ಬೇರೆ ಬೇರೆ ಹುಡುಗಿರನ್ನ ನೋಡ್ತಾನೆ ಮದುವೆಗಾಗಿ ಅಂತ ಒಂದಿದೆ ಅಲ್ವಾ? ಸೊ ಅಗೇನ್ ಈ ಪೊಲಿಟಿಕಲ್ ಕರೆಕ್ಟ್ನೆಸ್ ಅನ್ನ ಮುಂದಕ್ಕೆ ಇಡೋದಾದ್ರೆ, ಇಫ್ ಯು ಗೆಸ್ಟ್ ವೇರ್ ಐ ಆಮ್ ಗೋಯಿಂಗ್, ಅಲ್ಲಿ ಈಗ ಒಂದು ರೀತಿಯ ಬಾಡಿ ಶೇಮಿಂಗ್ ನಡೆಯುತ್ತೆ. ಅಂದ್ರೆ ನಾನು ಅವಳು ಅನ್ಕೊಂಡೆ, ನೋಡಿದ್ರೆ ನೀವು ನನಗೆ ತೋರಿಸಿದ್ ಈಕೆ ಅಂತ, ರೈಟ್? ಸೊ ಅದನ್ನ ನೀವು ಹೇಗೆ ನೋಡ್ತೀರಿ ಹೇಳಿ? ಇಲ್ಲ ಅದೊಂದು ಫಿಲಮ್ ಆಗಿ ನೋಡ್ಕೊಂಡು ಹೋಗ್ಬಿಡಿ ಅನ್ನೋದು ನಿಮ್ಮ ಅಭಿಪ್ರಾಯವಾಗಿರುತ್ತಾ, ಹೇಗಿರುತ್ತೆ ಅಂತ? ಅಂದ್ರೆ ಇದು ರಿಯಾಲಿಟಿ ಸರ್. ಅಂದ್ರೆ ನಾನು ಹೇಗೆ ನೋಡ್ತೀನಿ ಅಂತ ಹೇಳಿದ್ರೆ, ಎಸ್ ಸಮ್ ಅಮೌಂಟ್ ಆಫ್ ಬಾಡಿ ಶೇಮಿಂಗ್ ಇಸ್ ದೇರ್, ಅದು ತಪ್ಪು, ಅದು ದಟ್ ಈಸ್ ದೇರ್. ಅದು ಇಲ್ಲಿಲ್ಲ ಸರ್, ಎಲ್ಲ ಕಡೆ ಇದೆ. ಅದನ್ನ ಮಾಡಬಾರ್ದಂತಾನೆ ತೋರಿಸೋದು ಪ್ರಾಬಬ್ಲಿ. ಅಂಡ್ ಆಲ್ಸೋ ರಿಯಲ್ ಲೈಫಲ್ಲಿ ಏನು ನಡೀತಿದೆ ಈಗ ನಮಗೆ, ಬ್ಯೂಟಿ ಅನ್ನೋದು ಇಟ್ ಹ್ಯಾಸ್ ಮೆನಿ ಲೇಯರ್ಸ್ ಅನ್ನೋದಕ್ಕಿಂತ ಮೆನಿ ಆನ್ಸರ್ಸ್, ತುಂಬ ಉತ್ತರಗಳಿದೆ ಅದಕ್ಕೆ. ಈಗ ನಾವು ನಮ್ತನ ಅನ್ನೋದಂತಿರುತ್ತಲ್ವಾ, ಅದನ್ನ ಬಿಟ್ಟು ಬೇರೆ ಏನಾದ್ರು ನಾವು ಹುಡುಕ್ತಾ ಇರ್ತೀವಿ, ಹುಡುಕ್ತಾ ಇರ್ತೀವಿ. ಈಗ ಮದ್ವೆಗೆ ಸಂಬಂಧಪಟ್ಟಿರೋ ವಿಷಯದಲ್ಲೇ ಅದು ನಾವು ಹೇಳಿದ್ವಲ್ಲ, ಅಲ್ಲೇನು ಏನ್ ನಡೆಯುತ್ತೆ ಈಗ ನಿಜವಾಗ್ಲೂ ಕೂಡ ನಾವು ಯಾರಾದ್ರೂ ಒಂದು ಫೋಟೋ ಕಳಿಸ್ಬೇಕು ಅಂತ ಹೇಳಿದ್ರೆ, ನನ್ನ ಹೇರ್ ಚೆನ್ನಾಗಿದ್ಯಾ, ನಾನು ಈ ಆಂಗಲ್ ಚೆನ್ನಾಗಿ ಕಾಣಿಸ್ತೀನಿ, ಫೋಟೋಶಾಪ್ ಮಾಡಿ ಹೀರೋನೇ ಹೇಳ್ತಿರ್ತಾರೆ, ನಾನು ಈ ಆಂಗಲ್ ನಂಗೆ ಈ ಕಡೆ ಬಿಟ್ಬಿಡು, ನಾನು ಈ ತರ ಚೆನ್ನಾಗಿ ಕಾಣಿಸ್ತಿರ್ತೀನಿ ಅಂತ. ಸಿ ಅಂದ್ರೆ ಇನ್ಸೆಕ್ಯೂರಿಟೀಸ್ ಅನ್ಬೋದಾ, ಅದನ್ನ ನಮ್ಮಲ್ಲಿ ಒಂದು ಕಂಡೀಷನಿಂಗ್ ವಿಷಯಗಳು ಒಂದು ಹಿಂದಕ್ಕೆ ಎಳಿತಾ ಇರುತ್ತೆ. ಸೊ ಇಲ್ಲಿ ಒರಿಜಿನಲ್ ಹಂಗೆ ನಡೀತಿದ್ಯಲ್ವಾ, ನಾವು ಫೋಟೋನ ಎಡಿಟ್ ಮಾಡಿ ಒಂದು ಫಿಲ್ಟರ್ ಹಾಕ್ಬಿಟ್ಟು ಕಳಿಸ್ತಾ ಇರ್ತೀವಿ. ಇಲ್ಲಿರೋದೊಂದು ಅದರಿಂದ ಸೋಷಿಯಲ್ ಮೀಡಿಯಾದ ಎಲ್ಲೇ ನೋಡಿದ್ರು ನಾವೇ ಅನ್ಕೋತಿರ್ತೀವಿ, ಮಚಾ ಏನ್ ಸಖತ್ತಾಗಿಲ್ಲ ಮಚಾ ಹುಡುಗಿ ಅಂತ. ನಿಜವಾಗಿ ನೋಡಿದ ತಕ್ಷಣ ಗುರು ಆ ಹುಡುಗಿನ ಈ ಹುಡುಗಿ ಅನ್ನೋ ತರ ಒಂದು ಬೇರೆನೆ ಒಂದು ಅದನ್ನೇನ್ ಹೇಳ್ಬೋದು. ಇಲ್ಲ, ಕರೆಕ್ಟ್, ನೀವು ಹೇಳ್ತೀರಾ, ನಾನು ಖಂಡಿತ ಒಪ್ತೀನಿ, ಆರ್ಗ್ಯುಮೆಂಟ್ಗೂ ಅಲ್ಲ. ಬಟ್ ಜಸ್ಟ್ ನಾನು ಯಾವ ರೀತಿಯ ಡಿಸ್ಕಷನ್ಸ್ ನಡೀತಾ ಇದೆ ಸ್ವಲ್ಪ ಹೊರಗೆ, ಕನ್ನಡದ KFI ಹೊರಗಡೆ ಅಂದರೆ ನಥಿಂಗ್ ರಾಂಗ್ ವಿತ್ ದಟ್. ಬಟ್ ಅದನ್ನ ಒಂದು ಹಾಸ್ಯಾಸ್ಪದವಾಗಿ ಅಥವಾ ಹಾಸ್ಯಕ್ಕಾಗಿ ಬಳಸ್ಕೊಳ್ಳೋದನ್ನ ಅಬ್ಜೆಕ್ಟ್ ಮಾಡ್ತಾರಷ್ಟೇ. ನೀವು ಈ ವ್ಯಕ್ತಿಯ ನೋಟ ಇದು ಅಂತ ಹೇಳೋದ್ರಲ್ಲಿ ಯೂಶಲಿ ಯಾರು ಏನು ಅಫೆಂಡ್ ಆಗಲ್ಲ. ಬಟ್ ಅದನ್ನ ಹ್ಯೂಮರ್ಗಾಗಿ ಬಳಸ್ಕೊಳ್ಳೋದು ಸ್ವಲ್ಪ ದೇ ಜಸ್ಟ್ ಟಾಕಿಂಗ್ ಅಬೌಟ್ ಇಟ್. ಐ ಆಮ್ ಜಸ್ಟ್ ಲೆಟಿಂಗ್ ಯು ನೋ. ಯಾರಿಗಾದ್ರೂ ಇದರಿಂದ ನಿಜವಾಗ್ಲೂ ಫೀಲ್ ಆಗಿದ್ರೆ ಕ್ಷಮೆ. ತುಂಬಾ ಜನ ಅಷ್ಟೆಲ್ಲ ಅಫೆಂಡ್ ಆಗೋದೇ ಇಲ್ಲ, ತುಂಬಾ ಜನ ಅಷ್ಟೆಲ್ಲ ಗಮನ ಇಟ್ಟು ನೋಡೋದೇ ಇಲ್ಲ. ಬಟ್ ಮೇ ಬಿ ಅಂದ್ರೆ ಈಗ ಗೋಯಿಂಗ್ ಬ್ಯಾಕ್ ಟು ಹೌ ಯು ಹವ್ ಮೇಡ್ ದಿ ಫಿಲ್ಮ್, ಅಗೇನ್ ಆ ಮೇಕಿಂಗ್ ಟ್ರೇಲರು ಹಾಡುಗಳನ್ನ ನೋಡಿದ್ದೀನಿ. ಕೈಲಾಶ್ ಖೇರು, ಸಿಡ್ ಶ್ರೀರಾಮ್ನೆಲ್ಲ ಕರ್ಸ್ಬಿಟ್ಟಿದ್ದೀರಿ ನೀವು, ರೈಟ್? ಪ್ರಿನ್ಸ್ ಹೆನ್ರಿ ಎರಡು ಹಾಡುಗಳು ತುಂಬಾ ಚೆನ್ನಾಗಿದ್ದು. ಇನ್ಫ್ಯಾಕ್ಟ್ ಇನ್ನೆರಡು ಹಾಡಿದೆ, ಆ ಎರಡು ಹಾಡುಗಳು ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಬಟ್ ಇಲ್ಲಿ ಅಂದ್ರೆ ಒಂದು ಪ್ಯಾಥೋಸ್ ಆಗಿರೋದ್ರಿಂದ ಅದು ಬೇಗ ಕನೆಕ್ಟ್ ಆಗ್ಬಿಡ್ತಾರೆ ಜನ. ಇನ್ನೊಂದು ಸಿಡ್ ಶ್ರೀರಾಮ್ ಸರ್ ಆಡಿರೋದ್ರಿಂದ ಅದು ಬೇರೆ ತರ ಹೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಓ ಸಾಗರಿ ಅಂತ ಕನ್ನಡದಲ್ಲಿ ಹರಿಚರಣ್ ಅವ್ರು ಹಾಡಿದ್ದಾರೆ. ಬ್ಯೂಟಿಫುಲ್ ಸಾಂಗ್, ತುಂಬಾ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಲವ್ ರೆಡ್ಡಿನ ಟೈಟಲ್ ಸಾಂಗ್ ಇದೆ, ವಿಜಯ್ ಪ್ರಕಾಶ್ ಸರ್ ಆಡಿರೋದು. ಏನ್ ಸಖತ್ತಾಗಿರುತ್ತೆ ಗೊತ್ತಾ, ತುಂಬಾ ಕ್ವರ್ಕಿ ಆಗಿರುತ್ತೆ. ಲವ್ ರೆಡ್ಡಿ ನಿನ್ ಡವ್ ಹಾರ್ಟಿನಾಗ ಯಾವಾಗಪ್ಪ ನಿನ್ನ ಎಂಟ್ರಿ ಅಂತ. ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇನ್ಫ್ಯಾಕ್ಟ್ ವಿ ಕಾಲ್ ಇಟ್, ನಾವು ಅಲ್ಲೂ ಹೇಳಿದ್ವಿ ಇಲ್ಲೂ ಹೇಳ್ತಾ ಇದ್ದೀನಿ, ಬೆಸ್ಟ್ ಆಲ್ಬಮ್ ಆಫ್ ದಿ ಇಯರ್. ನಮ್ಮ ಮ್ಯೂಸಿಕಲ್ ಆಲ್ಬಮ್ ಏನಿದೆ, ದಿ ಬೆಸ್ಟ್ ಆಲ್ಬಮ್ ಆಫ್ ದಿ ಇಯರ್. ಐ ಕ್ಯಾನ್ ಬರೆದು ಕೊಟ್ಬಿಡ್ತೀನಿ ಬೇಕಿದ್ರೆ. ಅಲ್ಲ, ಇವರು ಸಂಗೀತ ನಿರ್ದೇಶಕರು ಹೊಸಬ್ರ ದಿಸ್ ಇಸ್ ಡೆಬ್ಯೂ. ಬಟ್ ಅವರು SS ತಮ್ಮನ್ ಅವ್ರ ಹತ್ರ, ಅನೂಪ್ ರೊಬೆನ್ಸ್ ಅವ್ರ ಹತ್ರ, MM ಕೀರವಾಣಿ ಸರ್ ಹತ್ರ, ಮಣಿ ಶರ್ಮಾ ಸರ್ ಹತ್ರ ಒಂದು 10-15 ವರ್ಷದಿಂದ ಪ್ರೋಗ್ರಾಮರ್ ಅವರು. ಸೊ ಹಾಗಾಗಿ ಇದಕ್ಕೆ ನಮ್ದಿಂದ ಡೆಬ್ಯೂ. ಅಂಡ್ ಇನ್ಫ್ಯಾಕ್ಟ್ ನಮ್ಮ ಶಾರ್ಟ್ ಫಿಲ್ಮ್ ಟೈಮಲ್ಲಿ ಕೂಡ ಅದಕ್ಕೆ ಸಂಗೀತ ಕೊಟ್ಟಿದ್ದಂಥವ್ರು ಇವರೇ, ಸೇಮ್ ಟೀಮ್ ಅವರೇ ಇವಾಗ ಇದರಿಂದ ಡೆಬ್ಯೂ ಆಗಿದ್ದಾರೆ. ಇದು ಸಿನಿಮಾ ಹಿನ್ನೆಲೆ ಸಂಗೀತ ನೀವು ಕೇಳಿದ್ರೆ
ಒಪ್ಕೊಬಿಡ್ತಾರೆ? ಇಲ್ಲ ಇಲ್ಲ, ನಂಗೆ ಇಷ್ಟ ಆಯ್ತು, ನಂಗೆ ಇಷ್ಟ ಆಯ್ತು. ಕಮಿಂಗ್ ಬ್ಯಾಕ್, ನಾನು ಏನು ಎಲ್ಲಿಗೆ ಬರ್ತಾ ಇದೆ ಅಂದರೆ, ನಿಮ್ಮ ವಿಜುವಲ್ಸ್ ಆಗಲಿ, ಆ ಕಲರ್ ಗ್ರೇಡಿಂಗ್ಗಳಾಗಲಿ, ಯು ಹ್ಯಾವ್ ನಾಟ್ ಕಟ್ ಕಾರ್ನರ್ಸ್ ಅಂತ ನನಗನ್ಸುತ್ತೆ ಫ್ರಮ್ ಅ ಪ್ರೊಡಕ್ಷನ್ ಸ್ಟ್ಯಾಂಡ್ ಪಾಯಿಂಟ್. ಆ್ಯಂಡ್ ಲೈಕ್ ಎ ಸೆಡ್, ಸಿಡ್ ಶ್ರೀರಾಮ್ ಆಗಲಿ, ಕೈಲಾಶ್ ಖೇರ್ ಆಗಲಿ, ಮ್ಯೂಸಿಕ್ ಆಗಲಿ, ಇವೆಲ್ಲವೂ ಇಷ್ಟು ಅದ್ಭುತವಾಗಿದೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಶ್ಯೂರ್ ಮೂವಿಂಗ್ ಫಾರ್ವರ್ಡ್ ಯುವರ್ ಟೀಮ್ ವಿಲ್ ಓನ್ಲಿ ಡೂ ಬೆಟರ್ ಫಿಲ್ಮ್ಸ್. ಹಾಗಾಗಿ ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬಹುದೇನೋ ಅಂತ ಹೇಳಿದೆ ಅಷ್ಟೇ, ಬಾಡಿ ಶೇವಿಂಗ್ ಆಸ್ಪೆಕ್ಟ್ ಅಷ್ಟೇ. ಆಯ್ತಾ? ಇನ್ನೊಂದು, ದೇರ್ ಇಸ್ ಅ ಸೆನ್ಸಿಟಿವ್ ಟಾಪಿಕ್. ಅದರಲ್ಲಿ ಹೆಚ್ಚು ಡ್ರಾಮಾ ಅನ್ನೋ ಒಂದು, ಅಂದರೆ ಹಾಗಿದ್ದಾಗ, ಆ್ಯಂಡ್ ಎಸ್ಪೆಷಲಿ ವೆನ್ ಯು ಸೇಯಿಂಗ್ ಒಂದು ಡೋರ್ ಶಟ್ ಆಗಿದೆ, ರೈಟ್, ಆ್ಯಂಡ್ ಒಂದು ಸೆನ್ಸಿಟಿವ್ ಆಸ್ಪೆಕ್ಟು ಇದೆ ಅಂದಾಗ, ಒಂದು ಇಮ್ಮೆನ್ಸ್ ಡ್ರಾಮಾ ಪೊಟೆನ್ಷಿಯಲ್ ಇದೆ ಆ ಒಂದು ಈಕ್ವೇಷನ್ಗೆ, ರೈಟ್. ಬಟ್ ಬೇರೆ ಏನೇನು ನಿಮ್ಮ ತಲೆಯಲ್ಲಿ ಓಡ್ತಾ ಇತ್ತು ಅಲ್ಲಿ ವೆನ್ ಯು ಆರ್ ಕ್ಯಾರಿಂಗ್ ಸಚ್ ಅ, ಬಿಕಾಸ್ ನೀವು ಹೆಚ್ಚು ಹೇಳಲಿಕ್ಕೆ ಆಗಲ್ಲ, ರೈಟ್. ದೇರ್ ಇಸ್ ಡ್ರಾಮಾ ಪೊಟೆನ್ಷಿಯಲ್, ಇಮ್ಮೆನ್ಸ್ ಡ್ರಾಮಾ ಪೊಟೆನ್ಷಿಯಲ್. ಕ್ಲೈಮ್ಯಾಕ್ಸ್ ಸ್ವಲ್ಪ ಒಂದು ಸ್ಥರ ಮೇಲೆ ಇದೆ. ಆ್ಯಂಡ್ ಆಲ್ಸೋ ಯು ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಸ್ಲೈಟ್ಲಿ ಸೆನ್ಸಿಟಿವ್ ಆರ್ ಮೇ ಬಿ ಮೇಜರ್ಲಿ ಸೆನ್ಸಿಟಿವ್. ಆಸ್ ಅನ್ ಆಕ್ಟರ್ ನೀವು ಆ ಒಂದು ಶಾರ್ಟು, ಆ ಒಂದು ಸೀನು ಅನ್ನೋ ಅಪ್ರೋಚ್ ಅಲ್ಲಿದ್ರ, ಅಥವಾ ನೀವು ಇಡೀ ಕಥೆಯನ್ನೇ ತಲೆಯಲ್ಲಿ ಇಟ್ಕೊಂಡು ನಡೆಸ್ಬೇಕಾಗ? ಆಕ್ಚುಲಿ ಸರ್, ಫಸ್ಟ್ ಆಫ್ ಅಲ್ಲಿ ನಂಗೆ ಅಷ್ಟು ಚಾಲೆಂಜಿಂಗ್ ನಿಜವಾಗ್ಲೂ ಇರಲಿಲ್ಲ. ಅದೊಂದೊಂದು ಶಾರ್ಟ್, ಈ ಸೀನ್ ಆದ್ಮೇಲೆ ಈ ಸೀನ್ ಅನ್ನಂಗೆ ಇತ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಬಂದಾಗ ಒಂದು ಪೋರ್ಷನ್ ಎಲ್ಲ ನಾನೊಂದು ಎಮೋಷನ್ ಕ್ಯಾರಿ ಮಾಡಬೇಕಾಗುತ್ತೆ, ನಾನಾಗಲಿ ಹೀರೋ ಆಗಲಿ. ಆ ಎಮೋಷನ್ ಕ್ಯಾರಿ ಮಾಡಬೇಕು ಅಂದರೆ ನನಗೆ ಹೋಲ್ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಹೆಂಗೆ ಬಿಹೇವ್ ಮಾಡಿದ್ದೀನಿ, ಇದ್ರ ಹಿಂದೆ ಸೀನಲ್ಲಿ ನಾನು ಹೆಂಗೆ ಬಿಹೇವ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ನನಗೆ ಗ್ಯಾಪ್ ಇರ್ತಿತ್ತು. ಸೊ 1 ವೀಕ್ ಮುಂದೆ ಏನು ಮಾಡಿದೆ, 2 ವೀಕ್ಸ್ ಮುಂದೆ ಏನು ಮಾಡಿದ್ದೆ, ನಾನು ಮತ್ತೆ ಅದೇ ಎಮೋಷನ್ ನಾನು ಇಲ್ಲಿ ತೊಗೊಂಬರ್ಬೇಕು. ಪ್ಲಸ್ ನಾನು ಇಲ್ಲೊಂದು ಪೋರ್ಟ್ರೇ ಮಾಡೋದು ನಿಮಗೆ ಕಾಣಿಸೋದು ಬೇರೆ, ಬಟ್ ನಾನು ಒಳಗಡೆ ಫೀಲ್ ಆಗ್ತಿರೋದು ಬೇರೆ ಇರುತ್ತೆ. ಅವೆರಡನ್ನೂ ಮತ್ತೆ ನನ್ನ ಕ್ಯಾರೆಕ್ಟರ್ನ ಮಾಡ್ಕೊಂಡು ಬರೋದು ನಿಜವಾಗ್ಲೂ ಇಟ್ ವಾಸ್ ಚಾಲೆಂಜಿಂಗ್ ಸರ್. ಹಂಗೆ ಇತ್ತು, ಎಲ್ಲ ತಗೊಂಡು ಬಂದು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಅಲ್ಲಿ ನೋಡಿಕೊಂಡು ನನಗೆ ಎಮೋಷನ್ ಬರುತ್ತಾ ಇಲ್ವಾ ಅಂತ. ಇವಾಗ ಏನೋ ಒಂದು ಶಾರ್ಟ್ ಇಡಬೇಕು ಅಂದರೆ ನಾನು ದಿವ್ಯಾ ನನ್ನ ಕ್ಯಾರೆಕ್ಟರ್, ಆ ದಿವ್ಯಾ ನಾನು ಆಗ್ಬೇಕು ಫಸ್ಟ್. ಸೊ ನಾನು ಒಂದು 2 ಮಿನಿಟ್ಸ್ ಆದರೂ ಟೈಮ್ ತಗೊಂತೀನಿ. ಕರೆಕ್ಟ್. ನನಗೆ ಅದು ಹೇಳಿ, how do you become ದಿವ್ಯಾ? ಸರ್ ಅದೇನೋ ಮೆಥಡ್ ಆಕ್ಟಿಂಗ್ ಅಂತ ಅಷ್ಟು ದೊಡ್ಡ ಪದ ನಾನು ಅಷ್ಟು ಮಾಡಲಿಲ್ಲ. ಬಟ್ ಒಂದು ಕ್ಯಾರೆಕ್ಟ್ರಲ್ಲಿ ಹೋದಾಗ ಐ ವಾಸ್ ದಿವ್ಯಾ ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಐ ವಾಸ್ ನಾಟ್ ಶಾರ್ಪ್. ಏನು ಹೇಳ್ಕೊಳ್ತಾ ಇದ್ರಿ ನೀವು ಆ 2 ಮಿನಿಟ್ಸ್ ಪ್ರಿಪರೇಷನ್ ಅಲ್ಲಿ? ನಿಮ್ಗೆ ಏನು ಹೇಳ್ಕೊಳ್ತಾ ಇದ್ರಿ? ನಾನು ಕಣ್ಮುಚ್ಕೊಂಡ್ಬಿಟ್ಟು, ಇವಾಗ ನನಗೆ ಶ್ರಾವಣಿಗೆ ಇದಾದ್ರೆ ಹೆಂಗಾಗಿರುತ್ತೆ, ಬಟ್ ಆಗಿರೋದು ನನಗೆ ಆದ್ರೆ ಹೆಂಗಿರುತ್ತೆ ಅಂತ ನಾನು ಫೀಲ್ ಆಗ್ತಾ ಇದ್ದೀನಿ. ಬಟ್ ದಿವ್ಯಾಗ ಅದಾಗಿದೆ ಅಲ್ವಾ, ಅವಳು ಏನು ತಗೊತಾ ಇರ್ತಾಳೆ, ಹೆಂಗೆ ಅವಳು ಫೀಲ್ ಆಗ್ತಾ ಇರ್ತಾಳೆ. ಇವಾಗ ನನಗೆ ದಿವ್ಯಾ ಬಂದು ಹೇಳಂದ್ರೆ ನಾನು ಎಷ್ಟು ಬಾಧೆ ಪಡಬೇಕು, ಹೆಂಗೆ ತಗೋಬೇಕು. ಪ್ಲಸ್ ನನಗೆ ಯಾವುದೋ ಒಂದು ಸಿಚುವೇಶನಲ್ಲಿ, ನಾನು ಇಷ್ಟು ಜರ್ನಿಯಲ್ಲಿ ನನ್ನ ಲೈಫಲ್ಲಿ ಯಾವುದೋ ಒಂದರಲ್ಲಿ ತುಂಬ ಬಾಧೆ ಪಟ್ಟಿರ್ತೀನಲ್ವ ಸರ್, ಅದನ್ನು ತಗೊತಿದ್ದೆ ನಾನು ಆ ಎಮೋಷನ್ ತಗೊಳಕ್ಕೆ. ಇದು ದಿವ್ಯಾಗ ನಾನು ಮಾಡಬೇಕು, ಅವಳ ಎಮೋಷನ್ ಎಲ್ಲ ಪೋರ್ಟ್ರೇ ಮಾಡಬೇಕು. ಬಟ್ ನನಗೆ ತುಂಬ ಒಂದು ಬಾಧೆ ಆಗಿರೋ ಒಂದು ಸಿಚುವೇಶನ್ ತಗೊಂಡು ಅದರಲ್ಲಿಂದ ಸ್ವಲ್ಪ ಬಾಧೆ ತಗೊಂಡು ಈ ಪೋರ್ಟ್ರೇ ಮಾಡಿ. ಗುಡ್. ಏನಂತ ಹೇಳೋದು? ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್. ನನಗೆ ನೀವು ಹೇಳಿ, ಫಸ್ಟ್ ಅಂದ್ರೆ ನಾನು ಚಿತ್ರವನ್ನು ಆಬ್ವಿಯಸ್ಲಿ ನೋಡಿಲ್ಲ, ಬಟ್ ಇನಿಷಿಯಲಿ ಸ್ವಲ್ಪ ಲೈವ್ಲಿ ಆಗಿರ್ತಾನೆ ಅಂಡ್ ಆಲ್ ಆಫ್ ದಟ್ ಅಲ್ವಾ. ಬಟ್ ಅಟ್ ಒನ್ ಪಾಯಿಂಟ್ ದಿ ಗೇರ್ಸ್ ಶಿಫ್ಟ್ ಆದ್ಮೇಲೆ ನೀವು ಹೇಗೆ ಪಾತ್ರವನ್ನ ಅಪ್ರೋಚ್ ಮಾಡ್ತಾ ಇದ್ರಿ? ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಡೀಟೇಲಿಂಗ್ ಆಗಿತ್ತು ಸರ್. ಸರಿ, ಅದು ಪೇಪರ್ ಮೇಲೆ ಇರುತ್ತೆ, ಬಟ್ ಎಕ್ಸಾಕ್ಟ್ಲಿ. ಅಂದ್ರೆ ನಾರಾಯಣ್ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್, ಅವನು ಯಾವ ಥರ ಬಿಹೇವ್ ಮಾಡ್ತಾನೆ, ಅವನೊಂದು ಮನಸ್ಥಿತಿ ಏನು, ಅವನ ಮಾನಸಿಕ ವ್ಯಥೆ ಏನು, ಇದೆಲ್ಲ ನಾವು ಸ್ವಲ್ಪ ಅಂದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ, ಒಂದು ಕ್ಯಾರೆಕ್ಟರ್ನ ನೀಟಾಗಿ ಅರ್ಥ ಮಾಡಿಕೊಂಡು ಆ ಕ್ಯಾರೆಕ್ಟ್ರಿಗೆ ಯಾವ ಸನ್ನಿವೇಶದಲ್ಲಿ ಹೋಗ್ತಾ ಇದೆ, ಎಂಟ್ರ್ ಆಗ್ತಿದ್ದಾನೆ. ಈಗ ನನ್ನ ಒಂದು ಭಾವನೆಗಳಿವು, ಈಗ ಪ್ರೆಸೆಂಟ್ ಸಿಚುಯೇಷನು, ನನ್ನ ಒಂದು ಕ್ಯಾರೆಕ್ಟರ್ ಟ್ರೈಟ್ಸ್ ಇವು, ಈ ಸಿಚುಯೇಷನ್, ಇಂಥ ಒಂದು ಸಿಚುಯೇಷನಲ್ಲಿ ಸನ್ನಿವೇಶದಲ್ಲಿ ತಗೊಂಡೋಗಿ ಇಟ್ಟಾಗ ಅವ್ನು ಯಾವ ಥರ ರಿಯಾಕ್ಟ್ ಆಗ್ತಾನೆ ಏನು ಅನ್ನೋದು ಒಂದು ಮೈಂಡ್ ಥಿಂಕ್ ಮಾಡಿ, ಈ ಥರ ಫೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಮೋಸ್ಟ್ಲಿ ನಮಗೆ ಎಲ್ಲಿ ಈಸಿ ಆಯ್ತು ಅಂತ ಹೇಳಿದ್ರೆ, ಡೈರೆಕ್ಟರ್ ವಾಸ್ ವೆರಿ ಕ್ಲಿಯರ್. ಹಿ ನೋ ವಾಟ್ ಹಿ ವಾಂಟ್ಸ್. ನನಗೆ ಅವನು ಹೇಳ್ತಾನೆ, ಫಸ್ಟ್ ನೀವು ಮಾಡಿಬಿಡಿ ಅಂತಾನೆ. ಮಾಡಿಬಿಟ್ರು 1 or 2 ಟೇಕ್ಸ್ ಓಕೆ ಅಂತ ಹೇಳಿದ್ರೆ ನಂಗೆ ಓಕೆ ಅಂದ್ಬಿಡ್ತಾನೆ. ನಾವೇ ಡೌಟ್, ಗುರು ನಿಜವಾಗ್ಲೂ ಓಕೆನಾ ಇದು ಅಂತ ಹೇಳಿದ್ರೆ, ಡಾರ್ಲಿಂಗ್ ಓಕೆ ಡಾರ್ಲಿಂಗ್ ನಾಕಂತ ನಾವು. ಅದಾದಮೇಲೆ ಏನಾದರೂ ಅವ್ನಿಗೆ ಓಕೆ ಅಲ್ಲ ಅನ್ಸಿಂದ ಹೇಳಿದ್ರೆ ಹತ್ರ ಬಂದ್ಬಿಟ್ಟು ಹೇಳ್ತಾನೆ,
ಇನ್ನಾದ್ರು ಒಂದು ಸ್ವಲ್ಪ ಮೀಟರ್ ಜಾಸ್ತಿ ಮಾಡ್ಬೋದಾ, ಇಲ್ಲ ಸ್ವಲ್ಪ ಮೀಟರ್ ಕಮ್ಮಿ ಮಾಡ್ಬೋದಾ, ನನಗೆ ಈ ಮೀಟ್ರಲ್ಲಿ ಬೇಕು ಅಂತ. ಸೊ ವಿತ್ ದಟ್ ಆಸ್ಪೆಕ್ಟ್ ಡೈರೆಕ್ಟರ್ ಕಡೆಯಿಂದ ಇನ್ಪುಟ್ಸ್ ಆಗ್ಬೋದು, ನಾವೊಂದು ಪಾತ್ರದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಒಂದಷ್ಟು ವಿಷಯಗಳಾಗ್ಬೋದು, ಅವನು ನಡವಳಿಕೆ ಹೇಗಿರುತ್ತೆ ಅಂತ ತಿಳ್ಕೊಂಡಿರೋದಾಗ್ಬೋದು, ಅದರಿಂದ ಈಸಿ ಆಯಿತು ಸರ್. ಸರ್ ನಂಗೆ ಹೀಗೆ ಹೇಳಿ, ಈಗ ಚಿತ್ರವನ್ನು ನೋಡಿದಾಗ ನಿಮಗೆ ಅಂಜನ್ ಕಾಣಿಸ್ತಾರಾ ನಾರಾಯಣ್ ಕಾಣಿಸ್ತಾರಾ? ನಾರಾಯಣ್ ರೆಡ್ಡಿ. ನಮ್ಮ ಹೆಸರು ಕೂಡ ಯಾರು ನೆನ್ಪಿಟ್ಕೊಂಡಿಲ್ಲ. ನಾವು ಇನ್ಫ್ಯಾಕ್ಟ್ ಹೈದರಾಬಾದ್ ಥಿಯೇಟರ್ಸ್ ವಿಸಿಟ್ ಮಾಡಿದಾಗ ನಾರಾಯಣ್ ರೆಡ್ಡಿ ಅಂತ ಕರಿತಿದ್ದಾರೆ, ನನ್ನ ಲವ್ ರೆಡ್ಡಿ ಅಂತ ಕರಿತಿದ್ದಾರೆ, ಈ ಹುಡುಗಿನ ದಿವ್ಯಾ 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 ಅಂತ ಕರಿತಿದ್ದಾರೆ. ನಮ್ಮ ಹೆಸರು ಯಾರಿಗೂ ಗೊತ್ತಿಲ್ಲ. ಅಂಡ್ ಅದು ನಾನು ಹೇಳಿದ್ನಲ್ಲ ಸರ್ ನಿಮಗೆ, ಒಂದ್ ಕಡೆ ಕಂಪ್ಲೀಟ್ ಡೋರ್ ಶೆಟ್ ಆಗಿರುತ್ತೆ, ಬಟ್ ಆ ಡೋರ್ ಓಪನ್ ಆದಾಗ ಅದು ಕೊಡೋ ಇಂಪ್ಯಾಕ್ಟ್ ಇದೆಯಲ್ಲ, ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಇಂಪ್ಯಾಕ್ಟ್ ಸರ್. ಶಿಳ್ಳೆ ಹೊಡೆದ್ರು ಸರ್, ನಾವ್ ಯಾರು ಸರ್ ಹೊಸಬ್ರು. ಯೂಶುವಲಿ ಇಟ್ ಹ್ಯಾಪನ್ಸ್ ಫಾರ್ ಬಿಗರ್ ಸ್ಟಾರ್ಸ್. ನಾವು ಅಂದ್ರೆ ಅದು ಎಷ್ಟು ಏನೋ ಕಟ್ಟುಬಿಟ್ಟಿದೆ ಜನನ ಅಂತ ಹೇಳಿದ್ರೆ, ನಾವು ಒಂದ್ ಕಡೆ ಮಾತಾಡ್ತಿರ್ತೀನಿ, ಇದು ಗುರು ಹಿಂಗಿರ್ಬೇಕು ಗುರು, ವಿಸಿಲ್ಸ್ ಹೊಡೆದಾಗ ಡೈಲಾಗ್ಗೆ ಏನ್ ಪಂಚ್ ಡೈಲಾಗ್ ಏನೋ ಅಲ್ಲ, ಏನಿಲ್ಲ, ದಟ್ ವಾಸ್ ಅನ್ ಎಮೋಷನಲ್ ಸೀನ್. ಅಲ್ಲಿ ನಾವು ಹುಡುಗಿ ಹತ್ರ ಮಾತಾಡ್ತೀನಿ, ಅವ್ರ ತಂದೆ ಮುಂದೆ ಮಾತಾಡ್ತಾ ಇರ್ತೀನಿ, ಹಿಂಗಿರ್ಬೇಕು ಹಂಗಿರ್ಬಾರ್ದು ಅಂತ. ಅಲ್ಲಿ ಸರ್ ವಿಜುವಲ್ಸ್ ಹೊಡೆದಾಗ ನಿಜವಾಗ್ಲೂ ಲಿಟ್ರಲಿ ಐ ವಾಸ್ ಇನ್ ಟಿಯರ್ಸ್. ನಾನು ಸಿನಿಮಾ ಗೆಲ್ತಿಲ್ಲಿ ಅಂತ ನನ್ಗೆ ಫಿಕ್ಸ್ ಆಗೋಯ್ತು. ಅವತ್ತು ಪ್ರೀಮಿಯರ್ ಅಲ್ಲಿ ನಡೆದಿತ್ತು, ಸಿನಿಮಾ ಗೆಲ್ತು ಅಂತ ನಂಗೆ ಖುಷಿಯಿಂದ ನಮ್ಮಪ್ಪ ನೋಡಿದ್ರೆ ನಮ್ಮಪ್ಪ ಅಳ್ತಾ ಇದಾರೆ ಒಂದ್ ಕಡೆ, ನನ್ಗೂ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ದಟ್ ವಾಸ್ ದಿ ಬೆಸ್ಟ್ ಮೂಮೆಂಟ್ ಇನ್ ಮೈ ಈ ಒಂದು ಹೊಸ ಜರ್ನಿಲಿ. ಅಲ್ಲ, ನೀವು ಇನ್ನೊಂದ್ ಕಡೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ನಾನು ಆಲ್ರೆಡಿ ಸಕ್ಸಸ್ಫುಲ್. ಈ ಚಿತ್ರವನ್ನ ಮಾಡಿ ಒಂದ್ ಕಡೆ ಬಿಡುಗಡೆ ಮಾಡಿದೀವಿ, ಇನ್ನೊಂದ್ ಕಡೆ ಬಿಡುಗಡೆಗೆ ತಂದಿದೀವಿ ಅಂದ್ರೆ ಸಕ್ಸಸ್ಫುಲ್. ರೈಟ್? ಯಾ ಅಂದ್ರೆ ನಿಜವಾಗ್ಲೂ ಸರ್, ಅಂದ್ರೆ ಒಂದಷ್ಟು ಒಂದು 100 ಸಿನಿಮಾ ಸ್ಟಾರ್ಟ್ ಆದ್ರೆ ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ? ಕರೆಕ್ಟ್. ನೀವೇ ಹೇಳಿದ್ರಿ, ನೀವು ಒಬ್ಬರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಅನ್ಫಾರ್ಚುನೇಟ್ಲಿ ಫಿಲ್ಮ್ ರಿಲೀಸ್ ಆಗ್ಲಿಲ್ಲ. ಅದ್ರ ಒಂದ್ ಸಿನಿಮಾ ಆಗ್ಲಿಕ್ಕೆ ಒಂದಷ್ಟು ಸಪೋರ್ಟ್ ಬೇಕು, ಒಂದು ಹಲವಾರು ಎಲ್ಲ ಪಾಸಿಟಿವ್ ಆಗಿ ನಡಿಬೇಕು. ಸಿನಿಮಾ ಕಂಪ್ಲೀಟ್ ಆಗೋದಕ್ಕೊಂದು ಅಷ್ಟು ಸಪೋರ್ಟ್ ಬೇಕು. ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಆಗ್ಲಿಕ್ಕೆ ಒಂದಷ್ಟು ಸಪೋರ್ಟ್ ಬೇಕು. ರಿಲೀಸ್ ಆದ್ಮೇಲೆ ಜನರಿಗೆ ರಿಲೀಸ್ ಮಾಡಕ್ ಮಧ್ಯ ಇದೆಯಲ್ಲ, ಅದಕ್ಕೆ ಇನ್ನೂ ಸಪೋರ್ಟ್ ಬೇಕು. ಈಗ ನಾವು ಪ್ರೆಸೆಂಟ್ ಆ ಸಿಚುಯೇಷನ್. ನಿಜ 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 ನಿಜ. ವಿಜಯ್ ಅವರು ಕೂಡ ಸ್ಟೇಜ್ ಮೇಲೆ ಅದನ್ನೇ ಹೇಳಿದ್ರು, ಈ ಸ್ವೀಟಿನ ಅದು ಯಾರದು ಆ ಪಾತ್ರ? ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಸರ್. ಅವಳಿಗೆ ತುಂಬಾ ತುಂಬಾ ಚೆನ್ನಾಗಿ. ವಾಟ್ ಇಸ್ ಸ್ಪೆಷಲ್ ಅಬೌಟ್ ದಟ್ ರೋಲ್? ಸ್ವೀಟ್ ಯಾವಾಗ ಸ್ವೀಟ್ಸ್ ತಿಂತಾ ಇರ್ತಾಳೆ. ಸೊ ಟ್ರಯಾಂಗಲ್ ಲವ್ ಸ್ಟೋರಿ ತರ ಸರ್ ಇದ್ರಲ್ಲಿ. ಇವ್ರು ನನ್ನನ್ನು ಇಷ್ಟಪಡ್ತಿದ್ರೆ, ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡು ಹೀರೋನ ಇಷ್ಟಪಡ್ತಿರ್ತಾರೆ. ತುಂಬಾ ಫನ್ ಇರುತ್ತೆ. ಬಂದಿದ ತಕ್ಷಣ ಎಲ್ಲರೂ ವಿಸಿಲ್ಸ್ ಹಾಕ್ತಿದ್ದಾರೆ ಸರ್. ಸ್ವೀಟ್ ಆಗ್ತೀವಿ ಜೈ ಅಂತಿದ್ದಾರೆ. ಕೈಂಡ್ ಆಫ್ ಸೋಷಿಯಲ್ ಕಮೆಂಟ್ರಿ ಸೆಟರ್ ಅಂತ ಹೇಳ್ಬೋದು ಆ ಒಂದು ಕ್ಯಾರೆಕ್ಟರ್. ಎಲ್ರಿಗೂ ಸೆಕೆಂಡ್ ಲೇಯರ್ ಅಲ್ಲಿ ಒಂದು ಹೋಗ್ತಾ ಇರುತ್ತೆ. ಡೈರೆಕ್ಟ್ ಆಗಿ ನೋಡಿದಾಗ ಫನ್ ಅನ್ಸ್ತಿರ್ಬೋದು, ಅಂಡ್ ಅಗೇನ್ ಅದು ನೀವು ಹೇಳಿದ ಒಂದು ಪಾಯಿಂಟ್, ಬಟ್ ಇಂಡೈರೆಕ್ಟ್ ಆಗಿ ದಟ್ ಇಸ್ ಅ ಸೆಟೈರ್, ಬಿಕಾಸ್ ಎಲ್ಲರೂ ನೋಡೋದು ಅದೇ ತರ. ನಿಜ 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 ನಿಜ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ಫ್ಯಾಕ್ಟ್ ಅರ್ಜುನ್ ರೆಡ್ಡಿಲಿ ಒಂದು ಡೈಲಾಗು ಬರುತ್ತೆ, ಐ ಡೋಂಟ್ ನೋ ಇಫ್ ಯು ನೋ. ಎಕ್ಸಾಕ್ಟ್ಲಿ, ದಟ್ ಇಸ್ ದಿ ಇದು. ఒక ಕ್ಯೂಟ್ ನಮ್ಮ ಚಬ್ಬಿ ಅಮ್ಮ ఉంటే ದಟ್ಸ್ ಬೆಸ್ಟ್ ಪೇರ್ ಅಂತ. ಹೌದು 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 ಹೌದು. ಇಲ್ಲ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ವಾಟ್ ಯು ಸೇಯಿಂಗ್ ಇಸ್ ಕರೆಕ್ಟ್. ವಾಟ್ ಯು ಸೇಯಿಂಗ್ ಇನ್ಫ್ಯಾಕ್ಟ್ ನಾನು ಖಂಡಿತ ಹೋಗ್ತೀನಿ. ಅಂದ್ರೆ ರಿಯಾಲಿಟಿಲಿ ಇನ್ನೂ ಹಾಗೆ ಇದೆ. ನಾವ್ ಯಾರನ್ನು ದೂಷಿಸೋದು ಬೇಡ, ನಮ್ ಕಂಡೀಷನ್ ನಾವು ಹಂಗೆ ಬಂದಿದೀವಿ. ಈಗ ಆ ಹುಡುಗಿ ಒಂದೇ ಡೈಲಾಗ್, ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತಾಳೆ, ಪ್ರೀತಿ ಅಂದ್ರೆ ಓನ್ಲಿ ದೇಹ ಅಲ್ಲ, ಎಕ್ಸ್ಟರ್ನಲ್ ಬ್ಯೂಟಿ ಅಲ್ಲ, ಮನ್ಸಿಂದ ಪ್ರೀತಿ ಮಾಡೋದು. ನೀನ್ ನನ್ನ ಮನ್ಸನ್ನ ನೋಡಿದ್ರೆ, ನಾನು ನಿನ್ ಮನ್ಸಲ್ಲಿ ಕಟ್ಟಿರೋ ದೇವಸ್ಥಾನ ಗುಡಿನೇ ನೋಡಿದ್ರೆ ನನ್ನನ್ನು ರಿಜೆಕ್ಟ್ ಮಾಡಲ್ಲ ಬೇಬಿ ನೀನು ಅಂತ. ಏನ್ ಅವಳಿಂದ ಹೋಗ್ತಿದ್ಯಾ ನೋಡ್ಬಿಟ್ಟು ಅಂದ ನೋಡ್ಬಿಟ್ಟು, ಬಟ್ ಅದಲ್ಲ ನಿಜವಾದ ಪ್ರೀತಿ ನಾನು ಅಂತ. ಸೀರಿಯಸ್ ಆಗಿರುತ್ತೆ, ಬಟ್ ಇಟ್ ಈಸ್ ಅಗೇನ್ ಇಟ್ ಈಸ್ ಫನ್. ಕರೆಕ್ಟ್ ಕರೆಕ್ಟ್. ಇನ್ಫ್ಯಾಕ್ಟ್ ಇದು ನೋಡಿ, ರಾಜ್ ಅವರ ಒಂದು ಮೊಟ್ಟೆಯ ಕಥೆ ಕೂಡ ಅದೇ, ರಾಜ್ ಬಿ ಶೆಟ್ಟಿ ಅವರ ಒಂದು, ಇಟ್ ಈಸ್ ಅಬೌಟ್ ಅ ಬಾಯ್ಲ್ಡ್ ಮ್ಯಾನ್ ಟ್ರೈಂಗ್ ಟು ಫೈಂಡ್ ಲವ್. ಯಾ ಅಲ್ವಾ? ಎಷ್ಟು ಚೆನ್ನಾಗಿ ಅವ್ರದ್ದು ಮ್ಯಾಚ್ ಆಗುತ್ತೆ ಅಲ್ಲಿ. ನನಗಂತೂ ನಿಮ್ಮ ಒಂದು ಅಪ್ರೋಚ್, ಲವ್ ರೆಡ್ಡಿ ಅಪ್ರೋಚ್ ತುಂಬಾ ಪಾಸಿಟಿವ್ ಅಂತ ನನಗನ್ಸುತ್ತೆ. ಆ್ಯಂಡ್ ಆಲ್ಸೋ ದಟ್ ಇದು ಪ್ರಮೋಷನಲ್ಲು ಅಲ್ವೋ ಅದೆಲ್ಲ ಬೇಡ, ಬಟ್ ಸ್ವಲ್ಪ ಭಿನ್ನವಾಗಿ ಯೋಚಿಸ್ತಾ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀರಿ, ರೈಟ್ ಫ್ರಮ್ your story and the land in which it is set. Yes, yes sir. So 22ನೇ ತಾರೀಕು ಆಲ್ ದಿ ವೆರಿ ಬೆಸ್ಟ್. ಅಂಡ್ ನಾನು ನಮ್ಮ ಕನ್ನಡಿಗರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಕನ್ನಡದೇ ಚಿತ್ರ
ಇದು ನಮ್ಮ ಊರಿನ ಚಿತ್ರವೇ. So, ದಯವಿಟ್ಟು ಇದನ್ನ ತೆಲುಗು ಫಿಲಂ ಇಲ್ಲಿ ಡಬ್ಬಾಗಿ ಬರ್ತಾರೆ ಅಂತ ನೋಡ್ಲೇಬೇಡಿ. ಇದು ನಮ್ಮೂರಿನ ಕಥೆನೆ. ಏನೋ ಇದರ ಮೂಲ ವಸ್ತುವೇ ನಮ್ಮೂರಿನಲ್ಲಿ ಮಾಡಿರೋರೆಲ್ಲ ನಮ್ಮವರು, ಮಾಡಿರೋರೆಲ್ಲ ನಮ್ಮೂರವರು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ how positive your entire thing has been, now at least in my interactions and what I have seen. ತುಂಬಾ ಬೋಲ್ಡ್ ಆಗಿ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀರಿ. ಆ ಪಾಸಿಟಿವಿಟಿ ಐ ಹೋಪ್ ಇಟ್ ವಿಲ್ ಟ್ರಾನ್ಸ್ಲೇಟ್ ಆಸ್ ಅ ಬಿಗ್ ಸಕ್ಸಸ್ ಅಟ್ ದಿ ಬಾಕ್ಸ್ ಆಫೀಸ್. ಅದು ಆಗತ್ತೆ. ಪ್ಲಸ್ ನಿಮ್ಮಿಬ್ಬರ ಕಾನ್ಫಿಡೆನ್ಸ್ ಅನ್ನ, ನಿಮ್ಮಿಬ್ಬರ ಪಾಸಿಟಿವಿಟಿಯನ್ನು ನೋಡಿದ್ರೆ ಐ ಥಿಂಕ್ ಯು ಆರ್ ಆಲ್ಸೋ ಸೆಟ್ ಫಾರ್ ಮೆನಿ ಮೋರ್ ಗುಡ್ ಥಿಂಗ್ಸ್ ಟು ಕಮ್. ಎಲ್ಲದಕ್ಕೂ ಸೇರಿ ಖಂಡಿತ ಸರ್, ನನ್ನಿಂದ ಒಳ್ಳೆ ಮೂವೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದ್ರಲ್ಲಿ ಡೌಟೇ ಇಲ್ಲ. ಕರೆಕ್ಟ್. I'll do very good movies. Excellent. Thank you. All the very best. Thank you so much sir. ನಿಜವಾಗ್ಲೂ ನಿಮ್ಮ ಒಂದು ಏನು ಇವತ್ತು ಇಂಟರ್ವ್ಯೂ ನಡೆದಿದೆ, ತುಂಬ ಖುಷಿ ಆಯ್ತು. ನಿಜವಾಗ್ಲೂ ನಾನು ಆಗ್ಲೇನೂ ಹೇಳಿದೆ, ಕರಣ್ ವಾಶಿ ಸರ್ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದಷ್ಟು ಜನಕ್ಕೆ ನಾವು ತಲುಪಿಸ್ಬೋದು ಸಿನಿಮಾನ ಅಂತ ಹೇಳಿದಾಗ ನನಗೆ ಭಯ ಇತ್ತು, ನೀವು ಮಾಡೋಕೆ ಒಪ್ತಿರೋ ಇಲ್ವೋ ಅಂತ. ಬಿಕಾಸ್ ನನಗಾಗಿರೋಂಥ ಒಂದು ಕಹಿ ಘಟನೆಗಳಿಂದ ಪ್ರೀವಿಯಸ್ಸಲ್ಲಿ ತೆಲುಗಲ್ಲಾಗ್ಬೋದು, ಒಂದಷ್ಟು ಇಲ್ಲಾಗ್ಬೋದು, ಯಾರು ಒಪ್ಕೊಳ್ಳಲ್ಲ, ಮಾಡೋಕ್ಕೆ ಒಪ್ಕೊಳ್ಳಲ್ಲ. ಲೈಕ್ ನೀವು ಬಂದು ಇಲ್ಲ, ನೀವು ಕಂಟೆಂಟ್ ನೋಡಿ, ಟ್ರೈಲರ್ ಇದೆಲ್ಲ ನೋಡಿ ಚೆನ್ನಾಗಿದೆ ಅಂತ ಅದೇ ಸುಮಂತ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಒಪ್ಕೊಳ್ಳೋದು ಹೆಚ್ಚಲ್ಲ, ದಯವಿಟ್ಟು ನನಗೆ ಸ್ವಲ್ಪ ಕಾಂಟೆಂಟ್ ಏನಾದ್ರು ಕಳಿಸಿ, ಯಾಕಂದ್ರೆ ಐ ಬಿಲೀವ್ ಇನ್ ಪ್ರಿಪೇರ್ ಆಗಿನೇ ಬರೋಕೆ ಇಷ್ಟಪಡ್ತೀನಿ. ಹಾಗಾಗಿ ಅದು ನೋಡ್ತಾ ಇದ್ದೆ. ನೋಡ್ತಾ ನಿಮ್ಮ ತೆಲುಗು ಪ್ರೆಸ್ ರಿಲೀಸ್, ಪ್ರೆಸ್ ಮೀಟ್ಗಳೆಲ್ಲ ನೋಡ್ತಾ ಓ ಇಲ್ಲ ಇದು ಸಖತ್ತು, ಒಂಥರ ಬೇರೆ ಇದೆ ಟೀಮು ಅಂತ. ಅದು ನಿಜ ತುಂಬಾ ಖುಷಿ ಸರ್, ತುಂಬಾ ಖುಷಿ, ತುಂಬಾ ಥ್ಯಾಂಕ್ಸ್. ಅದೇ ಒಳ್ಳೆ ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಕಂಟೆಂಟ್, ಒಂದೊಳ್ಳೆ ತನವಾಗಿ ನಾವು ಮಾಡಿದಾಗ ನಿಮ್ಮಷ್ಟು ಅಂದ್ರೆ ನಿಮ್ಮ ಥರ ಒಂದಷ್ಟು ಜನ ಒಳ್ಳೆಯವರು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಲವ್ ರೆಡ್ಡಿನೇ ಏನೋ ಉದಾಹರಣೆ. ಅದಕ್ಕೆ ಇವಾಗ ನಮ್ಮ ಜೊತೆ ಬಂದು ಸಲಗ ನಮ್ಮ ವಿಜಯ್ ಕುಮಾರ್ ಸರ್ ನಿಂತ್ಕೊಂಡಿರೋದಾಗ್ಬೋದು, ನಮ್ಮ ಹೊಂಬಾಳೆ ಫಿಲ್ಮ್ಸ್ ಒಂದು ಪ್ರಖ್ಯಾತ ಸಂಸ್ಥೆ ಈಗ ನಮಗೆ ವಿತರಣೆ ಮಾಡ್ತಿರತಕ್ಕ ಆಗಿರ್ಬೋದು, ಇದೆಲ್ಲ ಆಲ್ ದಿಸ್ ಒಂದು ಒಳ್ಳೆತನ ಇದೆ ಜನರಲ್ಲಿ, ಆಚೆ ಕಡೆ ಇದೆ. ಸೊ ಅದು ನಮಗೆ ಏನೋ ಸಹಾಯ ಆಗ್ತಿದೆ. ಖಂಡಿತ. ಅಂದ್ರೆ ಆ ಒಳ್ಳೆತನವನ್ನ ಪಡೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ನಾವಿರ್ಬೇಕಷ್ಟೇ. ಅಂದ್ರೆ ನಮ್ಮಲ್ಲಿ ಕೊಳಕು, ಕೆಟ್ಟತನ, ಕರಪ್ಷನ್ ಇಲ್ದಿದ್ರೆ ಒಳ್ಳೆತನವೇ ನಮ್ಮನ್ನ ಹುಡುಕಿ ಬರುತ್ತೆ ಅಂತ ನನ್ನ ನಂಬಿಕೆ. ಎಕ್ಸಾಕ್ಟ್ಲಿ ಸರ್, ಅದೇ ಕಾಪಾಡುತ್ತೆ. ಹೌದು, ಅದೇ ಕಾಪಾಡುತ್ತೆ. ಇನ್ಫ್ಯಾಕ್ಟ್ ಏನೋ ನಿಮ್ಮಂಥವ್ರು ಎಲ್ರಿಗೂ ಥ್ಯಾಂಕ್ ಯು. ಅದೇ ಸರ್, ನೀವು ಇಷ್ಟು ಡೆಪ್ತ್ ಆಗಿ ನಮ್ಮ ಮೂವಿ ಬಗ್ಗೆ ತಿಳ್ಕೊಂಡಾಗ್ಲಿ, ಎಲ್ಲ ಕೇಳ್ತಾ ಇರೋದು ಆಗ್ಲಿ, ನಿಮ್ದು ಕ್ವಶನ್ ಎಷ್ಟು ಇನ್ಫಾರ್ಮೇಟಿವ್ ಆಗಿತ್ತು, ನಾವು ಅಷ್ಟು ನಿಜವಾಗ್ಲೂ ಫುಲ್ ಖುಷಿ ಆಗ್ತಿದೆ ನಂಗೆ. ಇಷ್ಟು ಚೆನ್ನಾಗಿ ನಾವಿಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾ ಇದೀವಿ. ನಾನು ಇಲ್ಲಿವರೆಗೂ ಯಾರು ಕೇಳಿರ್ತಕ್ಕಂಥದ್ದು ನೀವು ಕೇಳಿದೆ. ನೀವು ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ನಮ್ಮ ಗೌರಿಬಿದನೂರಿಂದ, ನಮ್ಮ ಮೂಲದಿಂದ ಸ್ಟಾರ್ಟ್ ಮಾಡಿದ್ರಿ. ಸೊ ಥ್ಯಾಂಕ್ಸ್ ಫಾರ್ ದಟ್. ಮೇ ಬಿ ನೀವು ಕ್ವಶನ್ಗಳು ಕೇಳಿದ್ರೆ ನಾನು ಒಂದಷ್ಟು ವಿಷಯಗಳು ಹೇಳಕ್ ಆಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು. ಇಲ್ಲ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದು ಒಳ್ಳೆ ಬರೀ ಥ್ಯಾಂಕ್ ಯು ಆಗೋಯ್ತು ಲಾಸ್ಟ್ 5 ನಿಮಿಷ.